ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ನೀವು ನೈಸರ್ಗಿಕ ಶಕ್ತಿ ಎಂದರೆ ವೇಗ ಮತ್ತು ಆವೇಶ ಇದ್ದಂತೆ ನೀವು. ಆದ್ರೆ ಆತುರದಲ್ಲಿ ಆಡುವಂತಹ ಮಾತು ಅಥವಾ ತೋರಿಸುವಂತಹ ಉದ್ವೇಗವು ನಿಮ್ಮ ನಿಜವಾದಂತಹ ಸಾಮರ್ಥ್ಯವನ್ನ ಕಡಿಮೆ ಮಾಡ್ತಾ ಹೋಗ್ತದೆ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕಪ್ಪ ಅಂದ್ರೆ ನೀವು ಶಾಂತ ಚಿತ್ತದ ದೃಢತೆಯನ್ನ ಅಳವಡಿಸಿಕೊಳ್ಳಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಮಾತನಾಡುವ ಮೊದಲು ಒಂದು ಕ್ಷಣ ಆಳವಾಗಿ ಯೋಚನೆಯನ್ನ ಮಾಡಿ ಮಾತನಾಡಬೇಕಾಗುತ್ತೆ. ನಿಮ್ಮ ಆಲೋಚನೆಯಲ್ಲಿ ಸ್ಪಷ್ಟತೆ ಇರಬೇಕಾಗುತ್ತೆ ಮತ್ತು ನಡವಳಿಕೆಯಲ್ಲಿ ಘನತೆ ಇದ್ದಾಗ ನೀವು ಸಣ್ಣ ಧ್ವನಿಯಲ್ಲಿ ಹೇಳುವಂತಹ ಮಾತಿಗೂ ಕೂಡ ಇಡೀ ಸಭೆಯೇ ತಲೆಬಾಗುವಂತದ್ದಾಗ್ತದೆ. ನಿಮ್ಮ ದೃಢ ನಂಬಿಕೆಯೇ ನಿಮ್ಮ ನಿಜವಾದಂತಹ ಶಕ್ತಿ ಆಗಿರುವಂತದ್ದು. ದೊಡ್ಡ ಧ್ವನಿಯಲ್ಲಿ ಅಬ್ಬರಿಸುವವನು ತನ್ನ ಭಯವನ್ನ ಮುಚ್ಚಿಕೊಳ್ತಾನೆ, ಆದ್ರೆ ಶಾಂತವಾಗಿ ದೃಢತೆಯಿಂದ ಮಾತನಾಡುವವನು ತನ್ನ ಸತ್ಯವನ್ನ ಜಗತ್ತಿಗೆ ಸಾರ್ತಾನೆ. ಮಾತು ಕಡಿಮೆ ಇರಬೇಕಾಗುತ್ತೆ, ಆದ್ರೆ ಪ್ರತಿಯೊಂದು ಪದವು ನಿಖರ ಹಾಗೂ ತೂಕದಿಂದ ಕೂಡಿರಬೇಕಾಗುತ್ತೆ. ಇಂದು ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರದ ವಿಚಾರವಾಗಿ ನೋಡೋಣ. ನಿಮ್ಮ ಉದ್ಯೋಗದಲ್ಲಿ ಇಂದು ಕರ್ಮಸ್ಥಾನದಲ್ಲಿ ಧನಾತ್ಮಕವಾದಂತಹ ಶಕ್ತಿ ಹೆಚ್ಚಾಗಿದೆ. ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನ ಮೆಚ್ಚುವಂತದ್ದಾಗ್ತದೆ. ಯಾವುದೇವಾದಂತಹ ಸಂಕೀರ್ಣ ಸಮಸ್ಯೆಗೆ ನೀವು ನೀಡುವಂತಹ ಸರಳ ಪರಿಹಾರವು ನಿಮಗೆ ವಿಶೇಷ ಗೌರವವನ್ನ ತರುವಂತದ್ದಾಗ್ತದೆ. ಇನ್ನು ವ್ಯಾಪಾರ ವಹಿವಾಟಿನಲ್ಲಿ ಇರುವಂತವರಿಗೆ ಹೊಸ ಯೋಜನೆಗಳನ್ನ ಪ್ರಾರಂಭಿಸಲು ಅಥವಾ ಒಪ್ಪಂದಗಳಿಗೆ ಸಹಿ ಹಾಕಲು ಕೂಡ ಇಂದು ಉತ್ತಮವಾದಂತಹ ದಿನವಾಗಿದೆ. ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾದ್ರೆ ಇನ್ನು ಆರ್ಥಿಕವಾಗಿ ಇಂದು ನೀವು ಲಾಭದಲ್ಲಿರುವಂತಹ ದಿನ. ನಿಮಗೆ ಹಳೆಯ ಹೂಡಿಕೆಗಳಿಂದಾಗಿರಬಹುದು ಅಥವಾ ಬಾಕಿ ಉಳಿದಂತಹ ಹಣ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸಣ್ಣ ಪ್ರಮಾಣದ ಆಸ್ತಿ ಅಥವಾ ವಾಹನ ಖರೀದಿಯ ಚಿಂತನೆಯನ್ನು ಕೂಡ ಈ ದಿನ ನೀವು ನಡೆಸುವಂತದ್ದಾಗ್ತದೆ. ಆದರೆ ಅಪರಿಚಿತರ ಮಾತನ್ನ ಕೇಳಿ ಅಪಾಯಕಾರಿಯಾಗಿರಬಹುದು ಅಥವಾ ಶಾರ್ಟ್ ಕಟ್ ಹೂಡಿಕೆಗಳಿಗೆ ಯಾವುದೇ ಕಾರಣಕ್ಕೂ ನೀವು ಕೈಯನ್ನ ಹಾಕುವ ಹಾಗಿಲ್ಲ. ಇನ್ನು ಕುಟುಂಬದಲ್ಲಿ ಹಿರಿಯರ ಮತ್ತು ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇಂದಿನ ದಿವಸ ಇರುವಂತದ್ದು. ನಿಮ್ಮ ಮಾತಿನ ವೈಖರಿಯಾಗಿರಬಹುದು ಮತ್ತು ಸಮಯ ಪ್ರಜ್ಞೆಯಿಂದ ಕುಟುಂಬದ ಮಧ್ಯೆ ಇರುವಂತಹ ಸಣ್ಣ ಪುಟ್ಟ ಮನಸ್ತಾಪಗಳನ್ನ ಕೂಡ ಬಗೆಹರಿಸುವಂತಹ ಧೈರ್ಯ ನೀವು ಮಾಡ್ತೀರಾ. ಇನ್ನು ಪ್ರೇಮಿಗಳಿಗೆ ಇಂದು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಮತ್ತು ಭಾವನಾತ್ಮಕವಾಗಿ ಹತ್ತಿರವಾಗಲು ಕೂಡ ಅತ್ಯಂತ ಅನುಕೂಲಕರವಾದಂತಹ ದಿನ. ಇನ್ನು ದೈಹಿಕವಾಗಿ ಉತ್ತಮ ಚೈತನ್ಯದಿಂದ ಇರುತ್ತೀರ ನೀವು. ಆರೋಗ್ಯವೇ ಭಾಗ್ಯ ಎನ್ನುವಾಗೆ. ಆದ್ರೆ ಅತಿಯಾದಂತಹ ಕಾರ್ಯಭಾರದಿಂದಾಗಿ ಸಂಜೆ ವೇಳೆಗೆ ನಿಮಗೆ ಸ್ವಲ್ಪ ಆಯಾಸ ಅನಿಸಬಹುದು ಅಥವಾ ಕಣ್ಣಿನ ಉರಿ ಕೂಡ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ ಹಾಗೂ ಕಣ್ಣುಗಳಿಗೆ ವಿಶ್ರಾಂತಿಯನ್ನ ನೀಡಬೇಕಾಗುತ್ತೆ. ಇಂದು ಸೋಮವಾರದ ಶುಭ ದಿನದಂದು ಶಿವಲಿಂಗಕ್ಕೆ ಜಲ ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ ಬಿಲ್ಪತ್ರೆಯನ್ನು ಅರ್ಪಿಸಬೇಕಾಗುತ್ತೆ. ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಪಠಿಸುವುದರಿಂದ ಮನಸ್ಸಿಗೆ ಅಪಾರವಾದಂತಹ ಶಾಂತಿ ಮತ್ತು ಮಾತಿನ ತೂಕ ಕೂಡ ನಿಮಗೆ ಸಿಗುವಂತದ್ದಾಗ್ತದೆ. ಇನ್ನು ಧೈರ್ಯ ಮತ್ತು ಸ್ಥಿರತೆಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನ ಮಾಡುವಂತದ್ದು. ಮಂಗಳನ ದೋಷ ನಿವಾರಣೆಗಾಗಿ ಅಥವಾ ಕಾರ್ಯಸಿದ್ಧಿಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಸ್ಮರಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಸಂವಹನ ಶಕ್ತಿಗೆ ಪರಿಹಾರವನ್ನ ಪಡೆದುಕೊಳ್ಳುವಂತದ್ದು. ಬಿಳಿಯಾಗಿರಬಹುದು ಅಥವಾ ತಿಳಿ ನೀಲಿ ಬಣ್ಣದ ವಸ್ತ್ರವನ್ನ ಬಳಸುವುದರಿಂದ ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆಯನ್ನ ನೀವು ಕಂಡುಕೊಳ್ತೀರಾ. ಇನ್ನು ದಾನವನ್ನ ಮಾಡುವಂಥದ್ದು. ಇಂದು ಅಗತ್ಯವಿರುವಂತವರಿಗೆ ಅಥವಾ ದೇವಸ್ಥಾನಕ್ಕೆ ಕೂಡ ಬಿಳಿ ಬಣ್ಣದ ವಸ್ತುಗಳನ್ನ ಅಂದ್ರೆ ಹಾಲಾಗಿರ್ಬೋದು, ಅಕ್ಕಿಯಾಗಿರ್ಬೋದು ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡುವುದು ಕೂಡ ನಿಮಗೆ ಒಳ್ಳೆಯ ಶ್ರೇಯಸ್ಕರವಾದಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕೆಂಪು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿ ಅದೃಷ್ಟದ ಫಲವನ್ನ ಪಡೆಯುವಂತದ್ದಾಗ್ತದೆ. ವೃಷಭ ರಾಶಿಯವರು ನಿಮ್ಮ ದೊಡ್ಡ ಶಕ್ತಿ ಏನಪ್ಪಾ ಅಂದ್ರೆ ನಿಮ್ಮ ಸ್ಥಿರತೆ ಮತ್ತು ಧೀರತನವಾಗಿರುವಂತದ್ದು. ಜನರು ನಿಮ್ಮನ್ನ ಗಂಭೀರವಾಗಿ ಪರಿಗಣಿಸಬೇಕಪ್ಪ ಅಂದ್ರೆ ನೀವು ಮಾತಿಗಿಂತ ಹೆಚ್ಚಾಗಿ ನಿಮ್ಮ ಕರ್ತವ್ಯದ ಮೂಲಕ ಉತ್ತರವನ್ನ ನೀಡಬೇಕಾಗುತ್ತೆ. ಇಂದು ನೀವು ಮಾತನಾಡುವಂತಹ ಪ್ರತಿಯೊಂದು ವಿಷಯದಲ್ಲೂ ಆಳವಾದಂತಹ ನಿಖರತೆ ಮತ್ತು ಆಚರಣೆಯಲ್ಲಿ ತರಬಹುದಾದಂತಹ ಸತ್ಯವಿರಬೇಕಾಗುತ್ತೆ. ಅಬ್ಬರದ ಮಾತುಗಳಿಗಿಂತ ಶ್ರದ್ಧೆಯಿಂದ ಕೂಡಿದಂತಹ ಶಾಂತ ಮಾತುಗಳಿಗೆ ಜಗತ್ತನ್ನ ಬಗ್ಗಿಸುವಂತಹ ಶಕ್ತಿ ಇರುವಂತದ್ದು. ನಿಮ್ಮ ಸೈಲೆಂಟ್ ಕಾನ್ಫಿಡೆನ್ಸ್ ಇಂದು ನಿಮ್ಮನ್ನ ಎಲ್ಲರಿಗಿಂತ ಎತ್ತರದಲ್ಲಿ ನಿಲ್ಲಿಸುವಂತದ್ದಾಗ್ತದೆ. ಇನ್ನು ಗಾಳಿಯಲ್ಲಿ ತೇಲುವಂತಹ ಎಲೆಗಳು ಶಬ್ದವನ್ನು ಮಾಡಬಹುದು, ಆದ್ರೆ ಬೇರೂರಿನಿಂತಹ ಮಹಾವೃಕ್ಷ ನಿಶಬ್ದವಾಗಿದ್ದರೂ ಕೂಡ ಜಗತ್ತಿಗೆ ತಂಪಾದಂತಹ ನೆರಳನ್ನ ನೀಡುತ್ತದೆ. ನಿಮ್ಮ ಮಾತು ಕೇವಲ ಶಬ್ದವಾಗಬಾರದು, ಅದು ನಿಮ್ಮ ಚರಿತ್ರೆ ಮತ್ತು ಆಳವಾದಂತಹ ಜ್ಞಾನದ ಧ್ವನಿಯಾಗಿದ್ದಾಗ ಮಾತ್ರ ಯಶಸ್ಸನ್ನ ಕಂಡುಕೊಳ್ಳುವಲ್ಲಿ ನೀವು ಸಫಲರಾಗ್ತೀರ. ಇನ್ನು ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣವನ್ನ ನೋಡುವಂತಹ ದಿನ ನಿಮಗೆ. ನಿಮ್ಮ ಪ್ರೀತಿ ಪಾತ್ರರ ಜೊತೆಗಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವಂತದ್ದು. ನಿಮ್ಮ ಶಾಂತವಾದಂತಹ ಹಾಗೂ ತಾಳ್ಮೆಯ ನಡವಳಿಕೆಯು ಕುಟುಂಬದಲ್ಲಿ ಉಂಟಾಗಬಹುದಾದಂತಹ ಸಣ್ಣ ಪುಟ್ಟ ಗೊಂದಲಗಳನ್ನ ಕ್ಷಣಾರ್ಧದಲ್ಲಿ ಶಮನಗೊಳಿಸುವಂತಹ ಶಕ್ತಿಯನ್ನ ಪಡಿತೀರಾ. ಪ್ರೇಮಿಗಳಿಗೂ ಕೂಡ ಇಂದು ಪರಸ್ಪರ ಗೌರವ ಮತ್ತು ನಂಬಿಕೆಯೂ ಕೂಡ ಹೆಚ್ಚಾಗುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದ್ರೆ ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯವು ಸಾಗರದಲ್ಲಿದ್ದು ಮಾನಸಿಕ ನೆಮ್ಮದಿ ಇರುವಂತದ್ದು. ಆದಾಗ್ಯೂ ಕೂಡ ನಿಮಗೆ ಚರ್ಮ ಅಥವಾ ಗಂಟಲಿಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅವನ್ನ ಯಾವುದೇ ಕಾರಣಕ್ಕೂ ನೀವು ಕಡೆಗಣಿಸುವ ಹಾಗಿಲ್ಲ. ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ ಮತ್ತು ಸಾತ್ವಿಕ ಆಹಾರ ಸೇವನೆಗೆ ಇಂದಿನ ದಿವಸ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದ್ರೆ
ಆರ್ಥಿಕವಾಗಿ ಇಂದು ಅತ್ಯಂತ ಸ್ಥಿರ ಮತ್ತು ಸಮಾಧಾನಕರವಾದಂತಹ ದಿನ. ನಿಮಗೆ ಅನಗತ್ಯ ಖರ್ಚುಗಳಿಗೆ ಆದಷ್ಟು ಕಡಿವಾಣವನ್ನ ಕೂಡ ಹಾಕಬೇಕಾಗುತ್ತೆ. ಹೂಡಿಕೆ ಆಗಿರಬಹುದು ಅಥವಾ ಹಣಕಾಸಿನ ಯೋಜನೆಗಳಿಗೆ ಸಂಬಂಧಿಸಿದಂತೆ ಮನೆಯ ಹಿರಿಯರ ಸಲಹೆಯನ್ನ ಪಡೆಯುವುದು ಕೂಡ ಬಹಳ ಉತ್ತಮವಾಗಿರುವಂತದ್ದು. ನಿಮ್ಮ ಸೌಕರ್ಯ ಮತ್ತು ಅಗತ್ಯಗಳಿಗೆ ತಕ್ಕಂತೆ ಹಣವನ್ನ ಬುದ್ಧಿವಂತಿಕೆಯಿಂದ ಬಳಸಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇನ್ನು ಸೋಮವಾರದ ಈ ದಿನ ನಿಮ್ಮ ಕೆಲಸದ ಮೇಲಿನ ಶ್ರದ್ಧೆ ಮತ್ತು ನಿಷ್ಠೆಗೆ ಸೂಕ್ತವಾದಂತಹ ಮನ್ನಣೆ ದೊರೆಯುವಂತಹದ್ದು. ಮೇಲಾಧಿಕಾರಿಗಳು ನಿಮ್ಮ ಜವಾಬ್ದಾರಿಯುತ ನಡವಳಿಕೆಯನ್ನ ಮೆಚ್ಚುವಂತಹ ದಿನ. ನಿಮ್ಮ ಯೋಜನಾಬದ್ಧಂತಹ ಕಾರ್ಯವೈಖರಿಯೇ ಇಂದು ನಿಮ್ಮ ದೊಡ್ಡ ಶಕ್ತಿ ಆಗುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಒಳ್ಳೆಯ ಲಾಭವು ಕೂಡ ನಿಮಗೆ ಲಭಿಸುವಂತದ್ದು. ಇನ್ನು ಹೊಸ ಒಪ್ಪಂದಗಳಿಗೆ ಭದ್ರ ಬುನಾದಿಯು ಕೂಡ ಬೀಳುವಂತದ್ದನ್ನ ಕಾಣುವಂತದ್ದಾಗ್ತದೆ. ಇಂದು ಸೋಮವಾರದ ಶುಭ ದಿನದಂದು ಶಿವಲಿಂಗಕ್ಕೆ ಹಾಲು ಅಥವಾ ಶುದ್ಧವಾದಂತಹ ಜಲದಿಂದ ಅಭಿಷೇಕವನ್ನ ಮಾಡಬೇಕಾಗುತ್ತೆ. ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಪಠಿಸಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿಗೆ ಅಪಾರವಾದಂತಹ ಶಾಂತಿ ಮತ್ತು ಸ್ಥಿರತೆಯನ್ನ ನೀಡುವಂತದ್ದಾಗ್ತದೆ. ಇಂದು ಬಿಳಿ ಬಣ್ಣದ ಉಡುಪನ್ನ ಅಥವಾ ಹೂವನ್ನ ಶಿವನಿಗೆ ಅರ್ಪಣೆಯನ್ನ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರೊಂದಿಗೂ ಕೂಡ ಅತ್ಯಂತ ನಯನವಾಗಿ ಮತ್ತು ಗೌರವದಿಂದ ಮಾತನಾಡಬೇಕಾಗುತ್ತೆ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳುವಂತಹ ಭಾಗ್ಯ. ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಹಾಲಿನಿಂದ ಮಾಡಿದಂತಹ ಸಿಹಿಯನ್ನ ಅಥವಾ ಹಾಲನ್ನ ಬಡವರಿಗೆ ಅಥವಾ ಅಗತ್ಯವಿರುವಂತವರಿಗೆ ದಾನವಾಗಿ ಮಾಡುವುದು ಕೂಡ ತುಂಬಾ ಶ್ರೇಷ್ಠವಾದುದು ನಿಮಗೆ. ಇನ್ನು ಮಹಾಮೃತ್ಯುಂಜಯನ ಜಪವನ್ನ ಮಾಡಬೇಕಾಗುತ್ತೆ. ನಿಮ್ಮ ಸಂಜೆ ಸಮಯದಲ್ಲಿ 9 ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನ ಪಠಿಸುವುದರಿಂದ ನಿಮ್ಮ ಧನಾತ್ಮಕ ಶಕ್ತಿಯು ಕೂಡ ಹೆಚ್ಚಾಗುವಂತದ್ದನ್ನ ಕಾಣುವಂತೀರ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದ್ರೆ 6 ಮತ್ತು 2 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರೇ, ಬುಧನ ಪ್ರಭಾವದಿಂದಾಗಿ ನಿಮಗೆ ಮಾತಿನ ಸೌಂದರ್ಯ ಸ್ವಾಭಾವಿಕವಾಗಿಯೇ ಒಲಿದು ಬಂದಿರುವಂತದ್ದು. ಆದ್ರೆ ಬರೀ ಮಾತಿನಿಂದ ಜನರನ್ನ ಪ್ರಭಾವಿಸುವುದು ತಾತ್ಕಾಲಿಕವಾಗಿದೆ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಪರಿಗಣಿಸಬೇಕಾದರೆ ಆಲಿಸುವುದನ್ನ ಕಲಿಯಬೇಕಾಗುತ್ತೆ. ನೀವು ಮಾತನಾಡುವ ಮೊದಲು ಎದುರುಗಿರುವವರಂತಹ ಭಾವನೆಗಳನ್ನ ಆಳವಾಗಿ ಗ್ರಹಿಸಿಕೊಳ್ಳಬೇಕಾಗುತ್ತೆ. ಸ್ಪಷ್ಟತೆ ಇರಬೇಕಾಗುತ್ತೆ. ಗೊಂದಲವಿಲ್ಲದ ಸರಳವಾದಂತಹ ಆದರೆ ಮೌಲ್ಯಯುತವಾದಂತಹ ಆಲೋಚನೆಗಳನ್ನ ಹೊರಹಾಕಬೇಕಾಗುತ್ತೆ. ನಿಮ್ಮ ಕ್ರಿಯೆಗಳು ನಿಮ್ಮ ಮಾತುಗಳನ್ನ ಬೆಂಬಲಿಸಿದಾಗ ಪ್ರತಿಯೊಬ್ಬರು ನಿಮ್ಮ ಮಾತಿಗೆ ತಲೆಬಾಗುವಂತದ್ದಾಗ್ತದೆ. ನಿಮ್ಮ ಧ್ವನಿಯಲ್ಲಿ ಸತ್ಯ ಮತ್ತು ಕರುಣೆ ಇದ್ದರೆ ಪ್ರಪಂಚವೇ ನಿಂತು ನಿಮ್ಮ ಮಾತನ್ನ ಕೇಳುವಂತದ್ದಾಗ್ತದೆ. ಮಾತಿನ ಚಾಣಾಕ್ಷತನ ತಾತ್ಕಾಲಿಕವಾಗಿ ಜನರನ್ನ ಸೆಳೆಯಬಹುದು, ಆದರೆ ವಿಚಾರಗಳ ಆಳ ಮತ್ತು ಕ್ಯಾರೆಕ್ಟರ್ ಅಂದ್ರೆ ಚಾರಿತ್ರ್ಯ ಮಾತ್ರ ಜನರನ್ನ ಗಂಭೀರವಾಗಿ ಯೋಚಿಸುವಂತೆ ಮಾಡುತ್ತದೆ. ಜಗತ್ತು ನಿಮ್ಮನ್ನ ಶಬ್ದಗಳನ್ನಷ್ಟೇ ಅಲ್ಲ, ಆ ಶಬ್ದಗಳ ಹಿಂದಿರುವಂತಹ ನಿಮ್ಮ ನಿಷ್ಠೆಯನ್ನು ಕೂಡ ಆಲಿಸುವಂತದ್ದಾಗ್ತದೆ. ಇಂದು ಮಿಥುನ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳುವಂತಹ ದಿನ. ನಿಮ್ಮ ಚಾಣಾಕ್ಷತನಾಗಿರಬಹುದು ಮತ್ತು ಸಮಯ ಪ್ರಜ್ಞೆಯಿಂದಾಗಿ ನಿಮ್ಮ ಕಚೇರಿಯಲ್ಲಿ ಎಲ್ಲರ ಗಮನವನ್ನ ಸೆಳೆಯುವಂತದ್ದಾಗ್ತದೆ. ವ್ಯಾಪಾರದಲ್ಲಿ ತೊಡಗಿರುವಂತವರಿಗೂ ಕೂಡ ನೂತನ ಪಾಲುದಾರಿಕೆ ಆಗಿರಬಹುದು ಅಥವಾ ಒಪ್ಪಂದಗಳಿಗೆ ಒಲವು ಕೂಡ ಸಿಗುವಂತದ್ದು. ಮಾಧ್ಯಮ, ಮಾರ್ಕೆಟಿಂಗ್, ಶಿಕ್ಷಣ ಹಾಗೂ ಐಟಿ ಕ್ಷೇತ್ರದಲ್ಲಿ ಇರುವಂತವರಿಗೆ ಸೃಜನಶೀಲ ಚಿಂತನೆಗಳು ಕೂಡ ಯಶಸ್ಸನ್ನ ತಂದುಕೊಡುವಂತದ್ದಾಗ್ತದೆ. ಇನ್ನು ಹಣಕಾಸಿನ ಹರಿವು ಕೂಡ ಸುಧಾರಣೆಯಾಗಲಿದ್ದು ಬುದ್ಧಿವಂತಿಕೆಯಿಂದ ನಿರ್ವಹಿಸಿದರೆ ಉತ್ತಮ ಉಳಿತಾಯ ಕೂಡ ಸಾಧ್ಯವಾಗ್ತದೆ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭವನ್ನ ನಿರೀಕ್ಷಿಸಬಹುದು. ಅತಿಯಾದಂತಹ ಭರವಸೆಯ ನಂಬಿ ಅಪರಿಚಿತ ಕ್ಷೇತ್ರಗಳಲ್ಲಿ ಹಣ ಹೂಡಿಕೆ ಮಾಡುವುದನ್ನ ಇಂದಿನ ದಿವಸ ತಪ್ಪಿಸಬೇಕಾಗುತ್ತೆ. ಸಂಜೆಯ ವೇಳೆಗೆ ಆಕಸ್ಮಿಕ ಲಾಭದ ಯೋಗವು ಕೂಡ ಹೆಚ್ಚಿಗೆ ಇರುವಂತದ್ದು. ಇನ್ನು ಕುಟುಂಬದಲ್ಲಿ ಶ್ರಾವಣ ಮಾಸದ ಧನಾತ್ಮಕ ವಾತಾವರಣವನ್ನ ನೋಡುವಂತದ್ದಾಗ್ತದೆ. ಸಹೋದರಿಯರೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪಗಳಿದ್ದರೆ ಇಂದು ಅವು ಕೂಡ ಬಗೆಹರಿದು ಹೋಗುವಂತದ್ದು. ಸಂಗಾತಿಯೊಂದಿಗೆ ಭಾವನಾತ್ಮಕ ಬೆಸುಗೆಯು ಕೂಡ ಗಟ್ಟಿಯಾಗುವಂತದ್ದು. ನಿಮ್ಮ ಮಾತುಗಳಲ್ಲಿ ಪ್ರೀತಿ ಮತ್ತು ಸ್ಪಷ್ಟತೆ ಇದ್ದರೆ ಪ್ರೇಮಿಗಳ ನಡುವಿನ ಬಾಂಧವ್ಯ ಮತ್ತಷ್ಟು ಮಧುರವಾಗುವಂತಹ ಘಟನೆಗಳು ನಡೀತವೆ. ಇನ್ನು ಮಾನಸಿಕವಾಗಿ ಅಥವಾ ಚಟುವಟಿಕೆಯಿಂದಾಗಿ ಈ ದಿನ ನೀವು ಸ್ಥಿರತೆಯಿಂದ ಇರುವಂತದ್ದಾಗ್ತದೆ. ಆದರೆ ಅತಿಯಾದಂತಹ ಯೋಚನೆ ಮತ್ತು ವಿಶ್ರಾಂತಿಯ ಕೊರತೆಯಿಂದಾಗಿ ರಾತ್ರಿ ನಿದ್ರಾಭಂಗ ಆಗಬಹುದು ಅಥವಾ ಕಣ್ಣಿನ ಆಯಾಸ ಕೂಡ ನಿಮಗೆ ಕಾಡುವಂತದ್ದಾಗ್ತದೆ. ಆದ್ದರಿಂದ ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ ಮತ್ತು ಯೋಗ ಧ್ಯಾನಕ್ಕೆ ಕನಿಷ್ಠ 15 ನಿಮಿಷಗಳನ್ನಾದ್ರೂ ನೀವು ಮೀಸಲಿಡಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಸೋಮವಾರದ ದಿನ ಈ ದಿನ ಶಿವಲಿಂಗಕ್ಕೆ ನೀರು ಅಥವಾ ಹಾಲಿನಿಂದ ಅಭಿಷೇಕವನ್ನ ಮಾಡಬೇಕಾಗುತ್ತೆ. ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ಮನಸ್ಸಿಗೆ ಅಪಾರವಾದಂತಹ ಶಾಂತಿ ಮತ್ತು ಮಾತಿನಲ್ಲಿ ದೃಢತೆಯೂ ಕೂಡ ನಿಮಗೆ ಲಭಿಸುವಂತದ್ದಾಗ್ತದೆ. ಇನ್ನು ನಿಮ್ಮ ಗ್ರಹಾಧಿಪತಿ ಬುಧನ ಕೃಪೆಗಾಗಿ ಓಂ ಭುಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ನಿಮ್ಮ ಮನಸ್ಸಿನಲ್ಲಿ ಸ್ಮರಣೆಯನ್ನ ಮಾಡಿಕೊಳ್ಬೇಕಾಗುತ್ತೆ. ಇನ್ನು ಹಸಿರು ಬಣ್ಣದ ಬಟ್ಟೆಯನ್ನ ಅಥವಾ ಹಸಿರು ತರಕಾರಿಗಳನ್ನ ಬಡವರಿಗೆ ಅಥವಾ ಗೋಶಾಲೆಯಲ್ಲಿ ಹಸುವಿಗೆ ನೀಡುವುದು ನಿಮ್ಮ ಭಾಗ್ಯೋದಯವನ್ನ ವೃದ್ಧಿಸುವಂತಹ ಕಾರ್ಯವಾಗ್ತದೆ. ಇಂದು ನಿಮ್ಮ ಉಡುಪಿನಲ್ಲಿ ತಿಳಿ ಹಸಿರು ಅಥವಾ ಬಿಳಿ ಬಣ್ಣವನ್ನ ಬಳಸಿದರೆ ಧನಾತ್ಮಕ ಶಕ್ತಿಯು ಕೂಡ ಹೆಚ್ಚಾಗುವಂತದ್ದು. ಶುಭ ಸಂಖ್ಯೆಯಾಗಿ 5 ಮತ್ತು 6 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಮತ್ತು ಹಳದಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ.
ಕಟಕ ರಾಶಿಯವರೇ, ನಿಮ್ಮ ಅತಿ ದೊಡ್ಡ ಶಕ್ತಿ ಏನಂದ್ರೆ ನಿಮ್ಮ ಭಾವನಾತ್ಮಕವಾದಂತಹ ಗುಣ. ಆದರೆ ಕೆಲವೊಮ್ಮೆ ಅದೇ ಭಾವನೆಗಳು ನಿಮ್ಮನ್ನ ದುರ್ಬಲರನ್ನಾಗಿ ಬಿಂಬಿಸುತ್ತವೆ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕಪ್ಪ ಅಂದ್ರೆ ನಿಮ್ಮ ಒಳಗಿನ ಮೌನ ಮತ್ತು ಸ್ಥಿರತೆಯನ್ನ ಜಾಗೃತಗೊಳಿಸಬೇಕಾಗುತ್ತೆ. ನಿಮ್ಮ ಮಾತಿನಲ್ಲಿ ಕರುಣೆ ಇರಬೇಕಾಗುತ್ತೆ, ಆದ್ರೆ ದೌರ್ಬಲ್ಯ ಯಾವುದೇ ಕಾರಣಕ್ಕೂ ಇರಬಾರದು. ನಿಮ್ಮ ನಿರ್ಧಾರದಲ್ಲಿ ನಮ್ರತೆ ಇರಬೇಕು, ಆದ್ರೆ ಸಂಶಯವಿರಬಾರದು. ನೀವು ಆಂತರಿಕವಾಗಿ ಗಟ್ಟಿಯಾದಾಗ ನೀವು ಆಡುವಂತಹ ಪ್ರತಿಯೊಂದು ಸಾಲು ಜನರ ಮನಸ್ಸಿನಲ್ಲಿ ದೀರ್ಘಕಾಲ ಉಳಿಯುವಂತದಾಗ್ತದೆ. ಪ್ರವಾಹದಂತೆ ಸದ್ದು ಮಾಡುವಂತಹ ಮಾತುಗಳು ಕ್ಷಣಿಕವಾಗಿರ್ತವೆ, ಆದರೆ ಸಾಗರದಷ್ಟು ಆಳವಾಗಿರುವಂತಹ ಶಾಂತತೆ ಮತ್ತು ಗಾಂಭೀರ್ಯ ಕೂಡ ಶಾಶ್ವತವಾಗಿರುತ್ತದೆ. ನಿಮ್ಮ ಭಾವನೆಗಳಿಗೆ ದಾಸನಾಗದೆ ಭಾವನೆಗಳನ್ನ ಆಳಲು ಕಲಿತಾಗ ಜಗತ್ತು ನಿಮ್ಮ ಪ್ರತಿಯೊಂದು ಮಾತನ್ನ ಆಜ್ಞೆಯಂತೆ ಸ್ವೀಕರಿಸುವಂತದಾಗ್ತದೆ. ಇಂದು ಆರ್ಥಿಕವಾಗಿ ಅತ್ಯಂತ ಸಮೃದ್ಧವಾದಂತಹ ದಿನ ನಿಮಗೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನ ನೀವು ಕಂಡುಕೊಳ್ಳುತ್ತೀರಾ. ಆಸ್ತಿ ಆಗಿರಬಹುದು ಅಥವಾ ಮನೆಗೆ ಸಂಬಂಧಿಸಿದಂತೆ ಹಣ ಹೂಡಿಕೆ ಮಾಡಲು ಕೂಡ ಚಿಂತಿಸುತ್ತಿದ್ದರೆ ಶುಭ ಫಲಿತಾಂಶವು ಕೂಡ ನಿಮಗೆ ಸಿಗುವಂತದಾಗ್ತದೆ. ಅನಗತ್ಯ ಖರ್ಚುಗಳಿಗೆ ಆದಷ್ಟು ಕಡಿವಾಣವನ್ನು ಹಾಕಬೇಕಾಗುತ್ತೆ. ಭವಿಷ್ಯದ ಉಳಿತಾಯ ಯೋಜನೆಗಳಿಗೆ ನಾಂದಿಯನ್ನ ಹಾಡಲು ಕೂಡ ಇಂದು ಸೂಕ್ತವಾಗಿರುವಂತಹ ದಿನವಾಗಿರುವಂತದ್ದು ನಿಮಗೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ವಿಚಾರವಾಗಿ ಮನಸ್ಸು ಪ್ರಸನ್ನವಾಗಿರುವುದರಿಂದ ದೈಹಿಕವಾಗಿಯೂ ಉಲ್ಲಾಸವನ್ನ ಅನುಭವಿಸ್ತೀರಾ ನೀವು. ಆದ್ರೆ ಶೀತ, ಕೆಮ್ಮು ಅಥವಾ ನೀರು ಸಂಬಂಧಿತ ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು. ಸಾಕಷ್ಟು ನೀರನ್ನ ಕುಡಿಯುವುದು ಮತ್ತು ಸಾತ್ವಿಕ ಆಹಾರ ಸೇವನೆಯೇ ಇಂದು ಉತ್ತಮವಾಗಿರುತ್ತದೆ. ಇನ್ನು ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ನೆಲೆಸಿರುವಂತದ್ದು. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಚೇತರಿಕೆಯೂ ಕೂಡ ಕಂಡು ಬಂದು ಅವರ ಆಶೀರ್ವಾದ ನಿಮ್ಮ ಮೇಲಿರುವಂತಹದ್ದು ಸದಾ. ಇನ್ನು ಪ್ರೀತಿ ಪಾತ್ರರ ಜೊತೆಗಿನ ಸಂಬಂಧದಲ್ಲಿ ಭಾವನಾತ್ಮಕ ಬೆಸುಗೆಯೂ ಕೂಡ ಗಟ್ಟಿಯಾಗ್ತದೆ. ನಿಮ್ಮ ಮಾತಿನಲ್ಲಿರುವಂತಹ ಶಿಸ್ತು ಮತ್ತು ಕಾಳಜಿ ಕುಟುಂಬದವರನ್ನ ನಿಮ್ಮತ್ತ ಆಕರ್ಷಿಸುವಂತೆ ಮಾಡುತ್ತದೆ. ಇಂದು ಕಟಕ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿಯಾದಂತಹ ಚಂದ್ರನ ಶುಭ ಸಂಚಾರದಿಂದಾಗಿ ಆಲೋಚನೆಗಳಲ್ಲಿ ಸ್ಪಷ್ಟತೆ ಇರುತ್ತದೆ. ಆದರೆ ಕಚೇರಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನಿರ್ಧಾರಗಳನ್ನ ಪ್ರತಿಯೊಬ್ಬರೂ ಕೂಡ ಗೌರವಿಸುತ್ತಾರೆ. ನಾಯಕತ್ವದ ಜವಾಬ್ದಾರಿ ಕೂಡ ನಿಮ್ಮ ಹೆಗಲೇರುವಂತದ್ದಾಗ್ತದೆ. ಸೃಜನಶೀಲ ರಂಗ, ತರಬೇತಿ, ವೈದ್ಯಕೀಯ ಮತ್ತು ಕಲಾ ಕ್ಷೇತ್ರದಲ್ಲಿ ಇರುವಂತವರಿಗೆ ದೊಡ್ಡ ಮಟ್ಟದ ಮನ್ನಣೆಯೂ ಕೂಡ ಸಿಗುವಂತದ್ದನ್ನ ನೋಡುತ್ತೀರಿ. ಇನ್ನು ವ್ಯಾಪಾರಸ್ಥರು ಗ್ರಾಹಕರೊಂದಿಗೆ ನಡೆಸುವಂತಹ ಸಂವಹನ ಅತ್ಯಂತ ಯಶಸ್ವಿಯಾಗಲಿದ್ದು ಹೊಸ ಒಪ್ಪಂದಗಳು ಕೂಡ ಕೈಗೂಡುವಂತದ್ದನ್ನ ಈ ದಿನ ನೀವು ವೀಕ್ಷಣೆಯನ್ನ ಮಾಡುವಂತದ್ದಾಗ್ತದೆ. ಇನ್ನು ಮುಂಜಾನೆ ಎದ್ದ ತಕ್ಷಣ ತಾಯಿಯಾಗಿರ್ಬೋದು ಅಥವಾ ಮನೆಯ ಹಿರಿಯರ ಮುತ್ತೈದೆಯರ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದವನ್ನ ಪಡೆಯುವಂತದ್ದು ಕೂಡ ನಿಮಗೆ ತುಂಬಾ ಪುಣ್ಯವಾದಂತಹ ಕೆಲಸವಾಗ್ತದೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವಂತಹವರಿಗೆ ಬಿಳಿ ಬಣ್ಣದ ವಸ್ತುಗಳನ್ನ, ಅಕ್ಕಿಯಾಗಿರ್ಬೋದು, ಹಾಲನ್ನ ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡುವುದು ಕೂಡ ತುಂಬಾ ಶ್ರೇಷ್ಠವಾದವನ್ನ ಫಲವನ್ನ ಪಡೆಯುವಂತದ್ದಾಗ್ತದೆ. ಇನ್ನು ಸಂಜೆ ಕನಿಷ್ಠ 15ರಿಂದ 10 ನಿಮಿಷಗಳ ಕಾಲ ಶಾಂತವಾಗಿ ಕುಳಿತು ಪ್ರಾಣಾಯಾಮವನ್ನ ಮಾಡಬೇಕಾಗುತ್ತೆ. ಇದು ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂತದ್ದಾಗ್ತದೆ. ಇಂದು ಬೆಳಗ್ಗೆ ಶಿವಲಿಂಗಕ್ಕೆ ಹಾಲಿನಿಂದ ಅಥವಾ ಶುದ್ಧವಾದಂತಹ ನೀರಿನಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿದಲ್ಲಿ ಇದು ನಿಮ್ಮ ಮನಸ್ಸಿಗೆ ಅಪಾರವಾದಂತಹ ಶಾಂತಿ ಮತ್ತು ಮಾತಿಗೆ ಕೂಡ ತೇಜಸ್ಸನ್ನ ತರುವಂತದ್ದಾಗ್ತದೆ. ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಸಿಂಹರಾಶಿಯವರು ನೀವು ಹುಟ್ಟಿನಿಂದಲೇ ನಾಯಕರು. ನೀವು ಜಗತ್ತನ್ನ ಆಕರ್ಷಿಸುವ ಮತ್ತು ಆಳುವಂತಹ ಕಾಂತತ್ವ ನಿಮ್ಮಲ್ಲಿ ಮಾತ್ರ ಇರುತ್ತದೆ. ಆದ್ರೆ ಜನರು ನಿಮ್ಮನ್ನ ಕೇವಲ ಆಲಿಸುವುದನ್ನ ಮಾತ್ರವಲ್ಲ, ನಿಮ್ಮ ಮಾತನ್ನು ಕೂಡ ಗಂಭೀರವಾಗಿ ಸ್ವೀಕರಿಸಬೇಕಪ್ಪ ಅಂದ್ರೆ ನಿಮ್ಮ ಮಾತಿನಲ್ಲಿ ಆತ್ಮಾಭಿಮಾನ ಇರಬೇಕಾಗುತ್ತೆ, ಅಹಂಕಾರವನ್ನ ಬಿಡಬೇಕಾಗುತ್ತೆ. ಇಂದು ನೀವು ಮಾತನಾಡುವಂತಹ ಪ್ರತಿಯೊಂದು ವಿಷಯದಲ್ಲೂ ಸ್ಪಷ್ಟತೆ, ಸತ್ಯ ಮತ್ತು ಅನುಕಂಪವಿರಬೇಕಾಗುತ್ತೆ. ನಿಮ್ಮ ಶಬ್ದದ ಎತ್ತರಕ್ಕಿಂತ ನಿಮ್ಮ ಆಲೋಚನೆಯ ಆಳ ಹೆಚ್ಚಾಗಿದ್ದಾಗ ಇಡೀ ಸಮಾಜವೇ ನಿಮ್ಮ ಧ್ವನಿಗೆ ಕಿವಿಯಾಗುವಂತಹ ಘಟನೆಗಳು ನಡೆದು ಹೋಗ್ತವೆ. ಇಂದು ಸಿಂಹದ ನಿಜವಾದಂತಹ ಶಕ್ತಿ ಇರುವುದು ಅದು ಗರ್ಜಿಸುವುದರಲ್ಲಿ ಅಲ್ಲ, ಅದು ಸುಮ್ಮನೆ ನಿಂತರೂ ಇಡೀ ಕಾಡು ನಿಶಬ್ದವಾಗಿ ಗೌರವವನ್ನ ಕೊಡುವುದರಲ್ಲಿ. ನಿಮ್ಮ ಮಾತಿನಲ್ಲಿ ರಾಜ ಟಿವಿ ಇರಬೇಕೇ ಹೊರತು ಅಹಂಕಾರವಲ್ಲ. ನಿಶಬ್ದದ ಹಿಂದೆ ದೃಢವಾದಂತಹ ಸತ್ಯವಿದ್ದಾಗ ಜಗತ್ತು ನಿಮ್ಮ ಪ್ರತಿ ಪದವನ್ನು ಕೂಡ ಶ್ರದ್ಧೆಯಿಂದ ಆಲಿಸುವಂತಹದ್ದಾಗ್ತದೆ. ಇಂದು ಸಿಂಹರಾಶಿಯವರೇ, ನಿಮ್ಮ ನಾಯಕತ್ವದ ಗುಣಗಳಿಗೆ ಸೂಕ್ತವಾದಂತಹ ವೇದಿಕೆ ಸಿಗುವಂತಹದ್ದು. ನಿಮ್ಮ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳು ನಿಮ್ಮ ಸಲಹೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡುತ್ತಾರೆ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುವವರಿಗೆ ಶುಭ ಸುದ್ದಿಯನ್ನ ನೀವು ಕಾಣುವಂತದ್ದಾಗ್ತದೆ. ಇನ್ನು ವ್ಯಾಪಾರಸ್ಥರಿಗೂ ಕೂಡ ದೊಡ್ಡ ಮಟ್ಟದ ಒಪ್ಪಂದಗಳು ಕೂಡ ಕೈಗೂಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇಂದು ನಿಮ್ಮ ಅಧಿಕಾರಯುತ ನಡೆ ಮತ್ತು ಸ್ಪಷ್ಟವಾದಂತಹ ನಿರ್ಧಾರಗಳು ಯಶಸ್ಸಿಗೆ ದಾರಿಯಾಗುವಂತದ್ದನ್ನ ಕಾಣ್ತೀರ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನ ನೋಡೋಣ. ಇಂದು ಧನಯೋಗ ಬಲವಾಗಿರುವಂತದ್ದು. ನಿಮಗೆ ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಹಣ ನಿಮ್ಮ ಕೈ ಸೇರಬಹುದು. ಹೊಸ ಹೂಡಿಕೆಗಳಿಗೆ ಸೂಕ್ತವಾದಂತಹ ಸಮಯವಾಗಿದ್ದರೂ ಕೂಡ ಪ್ರತಿಯೊಂದು ಯೋಜನೆಯನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ನಿಮ್ಮ ರಾಜ ಟಿವಿಯ ಜೀವನ ಶೈಲಿಯಿಂದಾಗಿ ಅನಗತ್ಯ ವೆಚ್ಚಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ.
ಹೆಚ್ಚಾಗಿದೆ. ಅದಕ್ಕೆ ಸೂಕ್ತವಾದಂತಹ ನಿಯಂತ್ರಣವನ್ನ ನೀವು ಕಾಪಾಡ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನು ಕುಟುಂಬದಲ್ಲಿ ನಿಮ್ಮ ನಿರ್ಧಾರವೇ ಅಂತಿಮವಾಗುವಂತದ್ದು. ಎಲ್ಲರೂ ಕೂಡ ನಿಮ್ಮ ಮಾತಿಗೆ ಗೌರವವನ್ನ ನೀಡುತ್ತಾರೆ, ಆದ್ರೆ ಕುಟುಂಬಸ್ಥರ ಮೇಲಿನ ಅತಿಯಾದಂತಹ ಪ್ರಾಬಲ್ಯ ಮೆರೆಯದೆ ಅವರ ಅನಿಸಿಕೆಗಳಿಗೂ ಕೂಡ ಬೆಲೆಯನ್ನ ನೀಡಬೇಕಾಗುತ್ತೆ. ಇನ್ನು ಪ್ರೇಮಿಗಳಿಗೆ ಇಂದು ಮಧುರವಾದಂತಹ ದಿನ. ನಿಮ್ಮ ಮನಸ್ಸಿನ ಮಾತನ್ನ ಆಳವಾಗಿ ಧೈರ್ಯವಾಗಿ ಹಂಚಿಕೊಳ್ಳಲು ಇದು ಸೂಕ್ತವಾಗಿರುವಂತಹ ಸಮಯವಾಗಿದೆ. ಇಂದು ನಿಮ್ಮ ದೈಹಿಕ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಿರುವಂತದ್ದು. ಆದಾಗ್ಯೂ ಕೂಡ ಬಿಪಿ ಅಥವಾ ಕಣ್ಣಿಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಕಿರಿಕಿರಿ ಬರಬಹುದು ನಿಮಗೆ. ಆದ್ದರಿಂದ ಸಾಕಷ್ಟು ನೀರನ್ನ ಕುಡಿಬೇಕಾಗುತ್ತೆ ಮತ್ತು ಬೆಳಗಿನ ಸಮಯದಲ್ಲಿ ಸೂರ್ಯ ನಮಸ್ಕಾರವನ್ನ ಮಾಡುವುದರಿಂದ ಇಡೀ ದಿನ ಚೈತನ್ಯದಿಂದ ನೀವು ಕಾಣುವಂತದ್ದಾಗ್ತದೆ. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಬಿಂದಿಗೆಯಲ್ಲಿ ನೀರು, ಕೆಂಪು ಅಕ್ಷತೆ ಮತ್ತು ಕೆಂಪು ಹೂವನ್ನ ಹಾಕಿ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂದು ನಿಮ್ಮ ಮನಸ್ಸಿನಲ್ಲಿ ಜಪವನ್ನ ಮಾಡಬೇಕಾಗುತ್ತೆ. ಇನ್ನು ಸೋಮವಾರ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ದಿನ. ಇಂದು ಹತ್ತಿರದ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಈಶ್ವರನಿಗೆ ಜಲಾಭಿಷೇಕವನ್ನ ಮಾಡಬೇಕಾಗುತ್ತೆ ಮತ್ತು ಬಿಲ್ಪತ್ರೆಯನ್ನ ಅರ್ಪಣೆಯನ್ನ ಮಾಡಬೇಕಾಗುತ್ತೆ. ಓಂ ನಮಃ ಶಿವಾಯ ಈ ಮಂತ್ರವನ್ನ 108 ಬಾರಿ ಪಠಿಸುವುದರಿಂದ ಮನಸ್ಸಿಗೆ ಅಪಾರವಾದಂತಹ ಧೈರ್ಯ ಮತ್ತು ಪ್ರಭಾವಶಾಲಿಯಾದಂತಹ ಮಾತು ಕೂಡ ಲಭಿಸುವಂತದ್ದಾಗ್ತದೆ. ಇಂದು ಬಡವರಿಗಾಗಿರಬಹುದು ಅಥವಾ ಅಗತ್ಯವಿರುವಂತವರಿಗೆ ಕೆಂಪು ಬಣ್ಣದ ಬಟ್ಟೆಯನ್ನ ಅಥವಾ ಗೋಧಿಯನ್ನ ದಾನ ಮಾಡುವುದು ಕೂಡ ಅತ್ಯಂತ ಶ್ರೇಷ್ಠವಾದುದು. ಇನ್ನು ನಿಮ್ಮ ಮಾತಿಗೆ ತೂಕ ಬರಲು ಮತ್ತು ಧನಾತ್ಮಕ ಶಕ್ತಿಗಾಗಿ ಇಂದು ಚಿನ್ನದ ಬಣ್ಣ ಅಥವಾ ಕಿತ್ತಳೆಯ ಬಣ್ಣ ಅಥವಾ ಕೆಂಪು ಬಣ್ಣದ ಉಡುಪನ್ನ ಆದಷ್ಟು ಹೆಚ್ಚಾಗಿ ಧರಿಸಬೇಕಾಗುತ್ತೆ. ಶುಭ ಸಂಖ್ಯೆ 1 ಮತ್ತು 9. ಶುಭ ಬಣ್ಣ ಕಿತ್ತಳೆ ಮತ್ತು ಚಿನ್ನದ ಬಣ್ಣವನ್ನ ಬಳಸಬೇಕಾಗುತ್ತೆ. ಕನ್ಯಾ ರಾಶಿಯವರ ಜನರು ನಿಮ್ಮ ಮಾತು ಕೇಳಲು ನಿಮ್ಮ ಧ್ವನಿ ಗಟ್ಟಿಯಾಗಿರಬೇಕಾಗಿಲ್ಲ. ನಿಮ್ಮ ಆಲೋಚನೆಯಲ್ಲಿ ಸ್ಪಷ್ಟತೆ ಮತ್ತು ನಿಮ್ಮ ನಡೆನುಡಿಯಲ್ಲಿ ದೃಢತೆ ಇದ್ದರೆ ಸಾಕು. ಮೌನವಾಗಿ ಕೆಲಸವನ್ನ ಮಾಡಿ ಸಾಧಿಸುವವರ ಮಾತುಗಳಿಗೆ ಇಡೀ ಜಗತ್ತೇ ಕಿವಿಗೊಡುವಂತದ್ದಾಗ್ತದೆ. ನೀವು ಸೂಕ್ಷ್ಮಮತಿಗಳು ಮತ್ತು ಪರಿಪೂರ್ಣತೆಯನ್ನ ಬಯಸುವಂತವರು, ಆದರೆ ಅನೇಕ ಬಾರಿ ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ಅತಿಯಾಗಿ ಚಿಂತಿಸುವುದರಿಂದ ಅಥವಾ ಸಂಕೋಚದಿಂದಾಗಿ ನಿಮ್ಮ ಸಾಮರ್ಥ್ಯ ಪೂರ್ಣವಾಗಿ ಹೊರಬರುವುದಿಲ್ಲ. ಇಂದು ನಿಮ್ಮ ಮಾತು ಪ್ರತಿಯೊಬ್ಬರ ಮೇಲೆ ಆಳವಾದಂತಹ ಪ್ರಭಾವವನ್ನ ಬೀರಬೇಕೆಂದರೆ ನಿಮ್ಮಲ್ಲಿರುವಂತಹ ಅನುಮಾನಗಳನ್ನ ಬದಿಗಿಡಿ. ನಿಮ್ಮ ಜ್ಞಾನ ಮತ್ತು ಶ್ರಮದ ಮೇಲೆ ನಿಮಗಿರುವಂತಹ ದೃಢ ವಿಶ್ವಾಸವೇ ನಿಮ್ಮ ನಿಜವಾದಂತಹ ಶಕ್ತಿ. ನೀವು ಪೂರ್ಣ ಆತ್ಮವಿಶ್ವಾಸದಿಂದ ಮತ್ತು ಸ್ಪಷ್ಟತೆಯಿಂದ ಸತ್ಯವನ್ನ ನುಡಿದಾಗ ನಿಮ್ಮ ಮಾತಿಗೆ ಎದುರಾಳಿಗಳು ಗೌರವವನ್ನ ನೀಡಲೇಬೇಕಾಗುತ್ತದೆ. ಇಂದು ಆರ್ಥಿಕವಾಗಿ ಸ್ಥಿರತೆ ಇರುವಂತಹ ದಿನ. ನಿಮಗೆ ಯೋಜಿತ ವೆಚ್ಚಗಳಿಂದಾಗಿ ಹಣಕಾಸಿನ ಸಮತೋಲನವನ್ನ ಕಾಯ್ದುಕೊಳ್ಳುತ್ತೀರ. ಯಾವುದೇ ಹೊಸ ಹೂಡಿಕೆ ಅಥವಾ ವ್ಯವಹಾರದ ಮಾತುಕತೆ ನಡೆಸುವಾಗ ನಿಮ್ಮ ದೂರದೃಷ್ಟಿ ನಿಮಗೆ ಲಾಭವನ್ನ ತಂದುಕೊಡುತ್ತದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ನಿಮಗಿರುವಂತಹ ದೊಡ್ಡ ಬಲವಾಗಿರುವಂತದ್ದು. ಇಂದು ನಿಮ್ಮ ಬುದ್ಧಿವಂತಿಕೆ ಮತ್ತು ಕೆಲಸದಲ್ಲಿನ ಶಿಸ್ತು ಎಲ್ಲರ ಗಮನವನ್ನ ಸೆಳೆಯುವಂತದ್ದಾಗ್ತದೆ. ಆಡಳಿತ, ನಿರ್ವಹಣೆ, ಹಣಕಾಸು ಮತ್ತು ಯೋಜನಾತ್ಮಕ ಕ್ಷೇತ್ರದಲ್ಲಿ ಇರುವಂತವರಿಗೆ, ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಯಶಸ್ಸು ಕೂಡ ಸಿಗುವಂತದ್ದಾಗ್ತದೆ. ಇನ್ನು ಕಚೇರಿಯಲ್ಲಿ ಮೇಲಾಧಿಕಾರಿಗಳು ನಿಮ್ಮ ವಿಶ್ಲೇಷಣಾತ್ಮಕ ಆಲೋಚನೆಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಾರೆ. ವ್ಯಾಪಾರಸ್ಥರಿಗೆ ಹಳೆಯ ಯೋಜನೆಗಳನ್ನ ಪುನರಾರಂಭಿಸಲು ಮತ್ತು ಹೊಸ ಮಾರುಕಟ್ಟೆ ಒಪ್ಪಂದಗಳನ್ನ ಅಂತಿಮಗೊಳಿಸಲು ಇದು ಅನುಕೂಲಕರವಾದಂತಹ ದಿನವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಶಿಸ್ತು ಮತ್ತು ಮುಕ್ತವಾದಂತಹ ಸಂವಹನಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ನೀವು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮ್ಮ ಸಂಗಾತಿಗೆ ನಿಮ್ಮ ಬೆಂಬಲ ಮತ್ತು ಸಲಹೆ ಅಗತ್ಯವಿರುತ್ತದೆ. ನೀವು ನೀಡುವಂತಹ ಧನಾತ್ಮಕ ಸಲಹೆಗಳು ಸಂಬಂಧವನ್ನ ಮತ್ತಷ್ಟು ಗಟ್ಟಿಯಾಗಿಸುವಂತದ್ದು. ಮುಕ್ತವಾಗಿ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಳ್ಳಬೇಕಾಗುತ್ತೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯ ಈ ದಿನ ನಿಮ್ದು ಉತ್ತಮವಾಗಿರುತ್ತದೆ. ಆದಾಗ್ಯೂ ಕೂಡ ನಿಮ್ಮ ಕೆಲಸದ ಒತ್ತಡದಿಂದಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಮಿತವಾದಂತಹ ಆಹಾರವನ್ನ ಸೇವನೆಯನ್ನ ಮಾಡಿ ಮತ್ತು ಸಾಕಷ್ಟು ನೀರನ್ನ ಕುಡಿಯುವುದು ಕೂಡ ನಿಮಗೆ ಒಳಿತಾಗ್ತದೆ. ಇಂದು ಮುಂಜಾನೆ ಶಿವಲಿಂಗಕ್ಕೆ ನೀರು ಅಥವಾ ಹಾಲಿನಿಂದ ಅಭಿಷೇಕವನ್ನ ಮಾಡಬೇಕಾಗುತ್ತೆ. ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿಗೆ ಅಪಾರವಾದಂತಹ ಶಾಂತಿ ಮತ್ತು ದೃಢತೆಯನ್ನ ನೀಡುವಂತದ್ದಾಗ್ತದೆ. ಇನ್ನು ಬುಧ ಮಂತ್ರ ಮತ್ತು ಗಣೇಶನ ಪ್ರಾರ್ಥನೆಯನ್ನ ಮಾಡುವಂತದ್ದು. ನಿಮ್ಮ ಮಾತಿನ ತೂಕ ಮತ್ತು ಪ್ರಭಾವ ಹೆಚ್ಚಾಗಲು ಗಣಪತಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಭಂ ಬುಧಾಯ ನಮಃ ಎಂಬ ಮಂತ್ರವನ್ನ 8 ಬಾರಿ ನೀವು ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಸಿರು ಬಣ್ಣದ ಬಳಕೆಯಾಗಿ ಇಂದು ನಿಮ್ಮ ಜೊತೆಯಲ್ಲಿ ಹಸಿರು ಬಣ್ಣದ ಕರವಸ್ತ್ರವನ್ನ ಅಥವಾ ಉಡುಪನ್ನ ಬಳಸುವುದರಿಂದ ಧನಾತ್ಮಕ ಶಕ್ತಿಯು ಕೂಡ ಹೆಚ್ಚಾಗುವಂತದ್ದಾಗ್ತದೆ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳುವಂತದ್ದು. ಧಾನ್ಯ ಆಗಿರಬಹುದು ಅಥವಾ ಆಹಾರವನ್ನ ಹಸುವಿಗೆ ಅಥವಾ ಪಕ್ಷಿಗಳಿಗೆ ನೀಡುವುದು ಕಾರ್ಯಸಿದ್ಧಿಗೆ ದಾರಿಯನ್ನ ಮಾಡಿಕೊಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ 5 ಮತ್ತು 8 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದ್ರೆ ಹಸಿರು ಮತ್ತು ತಿಳಿ ಹಳದಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲಗಳನ್ನ ಈ ದಿನ ನೀವು ಪಡೆದುಕೊಳ್ಳುವಂತದ್ದಾಗ್ತದೆ. ತುಲಾ ರಾಶಿ
ತುಲಾ ರಾಶಿಯವರ ಪ್ರತಿಯೊಬ್ಬರನ್ನ ಮೆಚ್ಚಿಸಲು ಹೋಗಿ ನಿಮ್ಮ ನಿಜವಾದಂತಹ ಧ್ವನಿ ಮತ್ತು ತೂಕವನ್ನ ಕಳೆದುಕೊಳ್ಳಬೇಡಿ. ಎಲ್ಲರಿಗೂ ಹೌದು ಎನ್ನುವುದು ಉದಾರತೆಯಾಗಿರಬಹುದು, ಆದರೆ ಅದು ನಿಮ್ಮ ಮಾತಿನ ಬೆಲೆಯನ್ನ ಕಡಿಮೆ ಮಾಡುವಂತದ್ದಾಗಿದೆ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕಪ್ಪ ಅಂದ್ರೆ ಮೊದಲು ನಿಮ್ಮ ತತ್ವಗಳಿಗೆ ಸ್ಪಷ್ಟ ಹೌದು ಅಥವಾ ಇಲ್ಲ ಎಂದು ಹೇಳುವುದನ್ನ ಕಲಿಯಬೇಕಾಗುತ್ತೆ. ನಿಮ್ಮ ಮಾತಿನಲ್ಲಿ ಅನುಕಂಪವಿರಬೇಕಾಗುತ್ತೆ, ಆದರೆ ನಿರ್ಧಾರದಲ್ಲಿ ದೃಢತೆ ಇರಬೇಕಾಗುತ್ತೆ. ನೀವು ನಿಮ್ಮ ಮೌಲ್ಯವನ್ನ ಅರಿತು ಸಮಾಧಾನದಿಂದ ಮಾತನಾಡಿದಾಗ ಇಡೀ ಸಮಾಜವೇ ನಿಮ್ಮ ಪ್ರತಿಯೊಂದು ಪದವನ್ನ ಗಂಭೀರವಾಗಿ ಸ್ವೀಕರಿಸುವಂತದ್ದಾಗದೆ. ಬೆಲೆ ಬಾಳುವಂತಹ ವಜ್ರ ಎಂದಿಗೂ ತನ್ನ ಹೊಳಪಿನ ಬಗ್ಗೆ ಜಗತ್ತಿಗೆ ರುಚಿ ಹೇಳುವುದಿಲ್ಲ, ಅದರ ಮೌಲ್ಯವೇ ಅದರ ಪರಿಚಯ ನೀಡುವಂತದ್ದು. ನಿಮ್ಮ ಮಾತು ಕೇವಲ ಶಬ್ದವಾಗಬಾರದು, ಅದು ನಿರ್ಧಾರವಾಗಬೇಕಾಗಿದೆ. ಪ್ರತಿಯೊಬ್ಬರ ಮಾತಿಗೂ ಉತ್ತರಿಸುವಂತಹ ಅಗತ್ಯವಿಲ್ಲ ನಿಮಗೆ. ನಿಮ್ಮ ಮೌನ ಮತ್ತು ಸಾಧನೆ ಜಗತ್ತಿಗೆ ಉತ್ತರಿಸುವಂತದ್ದನ್ನಾಗಿ ಮಾಡಬೇಕಾಗುತ್ತೆ. ನೀವು ಇಂದು ಚಂದ್ರನ ಪ್ರಭಾವದಿಂದಾಗಿ ನಿಮ್ಮ ದಾಂಪತ್ಯ ಮತ್ತು ಕುಟುಂಬ ಜೀವನದಲ್ಲಿ ಪ್ರೀತಿ ಸಾಮರಸ್ಯ ಹೆಚ್ಚಾಗುವಂತದ್ದು. ಕುಟುಂಬ ಸದಸ್ಯರೊಂದಿಗೆ ಮನಸ್ತಾಪಗಳೇನಾದರೂ ಇದ್ರೆ ಇಂದು ಮಾತುಕತೆಯ ಮೂಲಕ ಅದನ್ನ ಬಗೆಹರಿಸಿಕೊಳ್ಳಬಹುದಾಗಿದೆ. ನಿಮ್ಮ ಮಾತುಗಳಲ್ಲಿನ ಮಾಧುರ್ಯ ಪ್ರೀತಿ ಪಾತ್ರರನ್ನ ಆಕರ್ಷಿಸುವಂತದ್ದು. ಇನ್ನು ಪ್ರೇಮಿಗಳಿಗೆ ಇಂದು ತಮ್ಮ ಸಂಬಂಧವನ್ನ ಮುಂದಿನ ಘಟ್ಟಕ್ಕೆ ಒಯ್ಯಲು ಕೂಡ ಪೋಷಕರ ಬೆಂಬಲ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನ ನೋಡೋಣ. ಹಣಕಾಸಿನ ವಿಷಯದಲ್ಲಿ ಇಂದು ನಿಮಗೆ ಅನುಕೂಲಕರವಾದಂತಹ ದಿನ. ನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಳೆಯ ಹೂಡಿಕೆಗಳಿಂದ ಅಥವಾ ಕಮಿಷನ್ ಆಧಾರಿತ ಕೆಲಸಗಳಿಂದ ಉತ್ತಮ ಲಾಭವೂ ಕೂಡ ನಿಮಗೆ ಸಿಗುವಂತದ್ದಾಗದೆ. ಆದಾಗಿಯೂ ಕೂಡ ಭವಿಷ್ಯದ ಯೋಜನೆಗಳಿಗಾಗಿ ಹಣವನ್ನ ಉಳಿಸುವತ್ತ ಗಮನವನ್ನ ಸ್ವಲ್ಪ ಹರಿಸಬೇಕಾಗುತ್ತೆ. ಅನಗತ್ಯ ಖರ್ಚುಗಳಿಗೆ ಆದಷ್ಟು ಕಡಿವಾಣವನ್ನ ಹಾಕುವುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಹೆಚ್ಚಿಸುವಂತದ್ದಾಗದೆ. ಇನ್ನು ಸೋಮವಾರದ ಈ ದಿನ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ಚೈತನ್ಯವೂ ಕೂಡ ತರುವಂತದ್ದು. ತುಲಾ ರಾಶಿಯವರಿಗೆ ಸಮತೋಲನ ಕಾಯ್ದುಕೊಳ್ಳುವುದು ಜನ್ಮಜಾತವಾದಂತಹ ಗುಣ. ನಿಮ್ಮ ಕಚೇರಿಯಲ್ಲಿ ಜಟಿಲವಾದಂತಹ ಸಮಸ್ಯೆಗಳನ್ನ ನಿಮ್ಮ ಸಮಾಧಾನಕರ ನಿಲುವು ಮತ್ತು ಚಾಣಕ್ಷತನದಿಂದ ಬಗೆಹರಿಸುವಂತಹ ಶಕ್ತಿಯನ್ನು ಹೊಂದಿರುತ್ತೀರಾ ನೀವು. ಮೇಲಾಧಿಕಾರಿಗಳು ನಿಮ್ಮ ದೂರದೃಷ್ಟಿಯನ್ನ ಮೆಚ್ಚುವಂತದ್ದು. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಮತ್ತು ಸಹಭಾಗಿತ್ವದ ವ್ಯವಹಾರದಲ್ಲಿ ಧನಾತ್ಮಕ ಪ್ರಗತಿ ಕಾಣಲು ಇದು ಸೂಕ್ತವಾಗಿರುವಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯ ಈ ದಿನ ನಿಮ್ದು ಸೂಪರ್ ಆಗಿರುವಂತದ್ದು. ಆದ್ರೆ ಸೋಮವಾರದ ಕೆಲಸದ ಒತ್ತಡದಿಂದಾಗಿ ಸಂಜೆಯ ವೇಳೆಗೆ ಸ್ವಲ್ಪ ಆಯಾಸ ಕಾಡುತ್ತದೆ ಅಥವಾ ಕತ್ತಿನ ಭಾಗದಲ್ಲಿ ನೋವು ಕೂಡ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಬೇಕಾಗುತ್ತೆ ಮತ್ತು ಕೆಲಸದ ನಡುವೆ ಸಣ್ಣ ವಿರಾಮವನ್ನ ತೆಗೆದುಕೊಳ್ಳುವುದನ್ನ ಯಾವುದೇ ಕಾರಣಕ್ಕೂ ನೀವು ಮರೆಯುವ ಹಾಗಿಲ್ಲ. ಇಂದು ಮುಂಜಾನೆ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ನೀರು ಅಥವಾ ಹಾಲಿನಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿಗೆ ಅಪಾರವಾದಂತಹ ಶಾಂತಿ ಮತ್ತು ನಿರ್ಧಾರ ಶಕ್ತಿಯನ್ನ ಕೂಡ ನೀಡುವಂತದ್ದಾಗಿದೆ. ಇನ್ನು ಶುಕ್ರ ಗ್ರಹದ ಅನುಗ್ರಹಕ್ಕಾಗಿ ಬಿಳಿ ಬಣ್ಣದ ಉಡುಪನ್ನ ಧರಿಸಬೇಕಾಗುತ್ತೆ ಅಥವಾ ಬಿಳಿ ಬಣ್ಣದ ಕರವಸ್ತ್ರವನ್ನ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇಂದು ಅಗತ್ಯವಿರುವಂತವರಿಗೆ ಅಥವಾ ದೇವಸ್ಥಾನದಲ್ಲಿ ಬಿಳಿ ಎಳ್ಳು, ಸಕ್ಕರೆ ಅಥವಾ ಹಾಲನ್ನ ದಾನವಾಗಿ ಮಾಡುವುದು ಆರ್ಥಿಕ ಸಮಸ್ಯೆಗಳನ್ನ ದೂರ ಮಾಡುವಂತದ್ದಾಗ್ತದೆ. ಇನ್ನು ಆತ್ಮವಿಶ್ವಾಸಕ್ಕೆ ಜಪವನ್ನ ಮಾಡಬೇಕಾಗುತ್ತೆ. ಸಂಜೆ ದೀಪವನ್ನ ಹಚ್ಚಿ ಓಂ ಧ್ರಾಂ ದ್ರೀಂ ದ್ರೌಂ ಸಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಿ. ಶುಭ ಸಂಖ್ಯೆ 6 ಮತ್ತು 2. ಶುಭ ಬಣ್ಣ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ನೀವು ಜಲತತ್ವದ ರಾಶಿಯಾದ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿಯೇ ನಿಮ್ಮ ಆಳವಾದಂತಹ ಆಲೋಚನೆ ಮತ್ತು ನಿಗೂಢತೆ. ಜನರು ನಿಮ್ಮ ಮಾತನ್ನ ಗಂಭೀರವಾಗಿ ಸ್ವೀಕರಿಸಬೇಕಪ್ಪ ಅಂದ್ರೆ ಅನಗತ್ಯ ಚರ್ಚೆಗಳಲ್ಲಿ ಭಾಗಿಯಾಗುವುದನ್ನ ತಕ್ಷಣವೇ ನಿಲ್ಲಿಸಬೇಕಾಗುತ್ತೆ. ನೀವು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಆಳವಾದಂತಹ ಆತ್ಮವಿಶ್ವಾಸವಿರಬೇಕಾಗುತ್ತೆ. ನೀವು ಮಾತನಾಡುವಾಗ ಧ್ವನಿಯಲ್ಲಿ ಗಾಂಭೀರ್ಯ ಮತ್ತು ಕಣ್ಣುಗಳಲ್ಲಿ ಸತ್ಯದ ಸ್ಪಷ್ಟತೆ ಇರಬೇಕಾಗುತ್ತೆ. ನೀವು ಕಡಿಮೆ ಮಾತನಾಡಿ ಹೆಚ್ಚು ಸಾಧನೆಯನ್ನ ಮಾಡಿ ತೋರಿಸಿದಾಗ ಈ ಜಗತ್ತು ನಿಮ್ಮ ಪ್ರತಿ ಮಾತನ್ನ ಮಹತ್ವದ ಸೂತ್ರದಂತೆ ಆಲಿಸುವಂತದ್ದಾಗ್ತದೆ. ನಿಜವಾದಂತಹ ಶಕ್ತಿಯುತ ವ್ಯಕ್ತಿ ಸದಾ ಸದ್ದನ್ನ ಮಾಡುವುದಿಲ್ಲ. ಅವರು ಮೌನವಾಗಿದ್ದರೂ ಕೂಡ ಅವರ ಉಪಸ್ಥಿತಿಗೆ ಬೆಲೆ ಕೂಡ ಇರುವಂತದ್ದು. ನಿಮ್ಮ ಮಾತು ಅಪರೂಪವಾಗಿರಬೇಕಾಗುತ್ತೆ, ಆದರೆ ಅದು ಹೊರಬಂದಾಗ ಪ್ರತಿಯೊಂದು ಪದವು ಖಡ್ಗದಂತೆ ಸ್ಪಷ್ಟ ಮತ್ತು ಸತ್ಯದಿಂದ ಕೂಡಿರಬೇಕಾಗುತ್ತೆ. ಇಂದು ಆರ್ಥಿಕವಾಗಿ ಸಮಾಧಾನಕರವಾದಂತಹ ನಿಮಗೆ ಹಠಾತ್ ಧನ ಲಾಭದ ಯೋಗವಿದೆ ಅಥವಾ ದೀರ್ಘಕಾಲದಿಂದ ಬಾಕಿ ಉಳಿದಂತಹ ಹಣ ನಿಮ್ಮ ಕೈ ಸೇರಬಹುದು. ಆದರೆ ನಿಮ್ಮ ಹಣಕಾಸಿನ ಯೋಜನೆಗಳನ್ನ ಅಥವಾ ಭವಿಷ್ಯದ ಹೂಡಿಕೆಗಳ ಬಗ್ಗೆ ಇತರರ ಬಳಿ ಹಂಚಿಕೊಳ್ಳುವುದನ್ನ ಬಿಡಬೇಕಾಗುತ್ತೆ. ಸಣ್ಣ ಮಟ್ಟದ ಉಳಿತಾಯ ಯೋಜನೆಗಳಿಗೆ ಹಣ ತೊಡಗಿಸಿಕೊಳ್ಳಲು ಕೂಡ ಇದು ಸೂಕ್ತವಾಗಿರುವಂತಹ ಸಮಯವಾಗಿರುವಂತದ್ದು. ಇನ್ನು ನಿಮ್ಮ ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಗೌರವ ಕೂಡ ಸಿಗುವಂತದ್ದು. ನಿಮಗೆ ಕೋಪ ಮತ್ತು ಅನುಮಾನದ ಭಾವನೆಗಳನ್ನ ಪಕ್ಕಕ್ಕಿಟ್ಟು ಮುಕ್ತವಾಗಿ ಮಾತನಾಡಿದರೆ ಸಂಬಂಧಗಳಲ್ಲಿ ಹೊಸ ಜೀವ ಕಳೆ ಬರುವಂತದ್ದು. ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕಳೆಯಲು ಕೂಡ ಅವಕಾಶ ಸಿಗ್ತದೆ. ಇನ್ನು ಪ್ರೇಮಿಗಳಿಗೆ ಇಂದು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಮತ್ತು ದೀರ್ಘಕಾಲದ ಭವಿಷ್ಯದ ಯೋಜನೆಗಳನ್ನ ರೂಪಿಸಲು ಕೂಡ ಸೂಕ್ತವಾಗಿರುವಂತಹ ದಿನ ಇಂದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ತಾಳ್ಮೆ ಮತ್ತು ರಹಸ್ಯ ಶಕ್ತಿಗಳು ಮುನ್ನೆಲೆಗೆ ಬರುವಂತದ್ದು. ಸವಾಲಿನ ಕೆಲಸಗಳನ್ನ ಸದ್ದಿಲ್ಲದೆ ಪೂರ್ಣಗೊಳಿಸಿ ಮೇಲಾಧಿಕಾರಿಗಳ ಮೆಚ್ಚುಗೆ
ಮೆಚ್ಚುಗೆಗೆ ಪಾತ್ರವಾಗುವಂತಹ ದಿನ. ನಿಮ್ಮ ಕಾರ್ಯತಂತ್ರಗಳು ಇತರರಿಗೆ ಆಶ್ಚರ್ಯವನ್ನ ತರಬಹುದು. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆ ಆಗಿರಬಹುದು ಅಥವಾ ಯೋಜನೆಗಳಿಂದ ನಿರೀಕ್ಷಿತವಾದಂತಹ ಲಾಭವು ಕೂಡ ನಿಮಗೆ ದೊರೆಯುವಂತದ್ದಾಗ್ತದೆ. ಸಂಶೋಧನೆ, ತಂತ್ರಜ್ಞಾನ ಮತ್ತು ರಹಸ್ಯ ತನಿಖಾ ಕ್ಷೇತ್ರದಲ್ಲಿ ಇರುವವರಿಗೆ ಈ ದಿನ ಅತ್ಯಂತ ಶುಭಪ್ರದವಾಗಿರುವಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ದಿನ ಸಾಮಾನ್ಯವಾಗಿರ್ತದೆ. ನಿಮಗೆ ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣ ಪುಟ್ಟ ಜ್ವರ ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಕಿರಿಕಿರಿ ಕಾಣಬಹುದು. ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ ಮತ್ತು ಆದಷ್ಟು ಸಾತ್ವಿಕ ಆಹಾರದ ಕಡೆಗೆ ನೀವು ಮಾರ್ಗವನ್ನ ಕಂಡುಕೊಳ್ಳಬೇಕಾಗುತ್ತೆ. ಇಂದು ಮುಂಜಾನೆ ಶಿವಲಿಂಗಕ್ಕೆ ಹಾಲು ಅಥವಾ ಶುದ್ಧವಾದಂತಹ ಜಲದಿಂದ ಅಭಿಷೇಕವನ್ನ ಮಾಡಬೇಕಾಗುತ್ತೆ. ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿಗೆ ಅಚಲವಾದಂತಹ ಶಾಂತಿ ಮತ್ತು ಮಾತಿಗೆ ಪ್ರಭಾವವನ್ನ ನೀಡುವಂತದ್ದಾಗ್ತದೆ. ಇನ್ನು ನಿಮ್ಮ ಹಣೆಗೆ ಕೆಂಪು ಚಂದನ ಅಥವಾ ಕುಂಕುಮದ ತಿಲಕವನ್ನ ಧರಿಸಿ ದಿನದ ಕೆಲಸಗಳನ್ನ ಆರಂಭಿಸಬೇಕಾಗುತ್ತೆ. ಇದು ನಿಮ್ಮಲ್ಲಿನ ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡುವಂತದ್ದಾಗದೆ. ಇಂದು ಅನ್ನದಾನವನ್ನ ಅಥವಾ ಸೇವೆಯನ್ನ ಮಾಡುವಂತದ್ದು. ಬಡವರಿಗಾಗಿರಬಹುದು ಅಥವಾ ಅಗತ್ಯವಿರುವಂತವರಿಗೆ ಕೆಂಪು ಬಣ್ಣದ ಧಾನ್ಯ ಅಂದ್ರೆ ಮಸೂರ್ ದಾಲನ್ನ ಅಥವಾ ಆಹಾರವನ್ನ ದಾನವಾಗಿ ಮಾಡಬೇಕಾಗತ್ತೆ. ಇನ್ನ ಸಂಜೆಯ ಸಮಯದಲ್ಲಿ ಆಂಜನೇಯನಿಗೆ ನಮಸ್ಕರಿಸಿ ಹನುಮಾನ್ ಚಾಲಿಸವನ್ನ ಪಠಿಸುವುದರಿಂದ ಸಕಲ ಭಯಗಳು ದೂರವಾಗಿ ನಿಮಗೆ ಧೈರ್ಯವು ಕೂಡ ಸಿದ್ಧಿಯಾಗುವಂತದ್ದಾಗ್ತದೆ. ಶುಭ ಸಂಖ್ಯೆ 9 ಮತ್ತು 1. ಶುಭ ಬಣ್ಣ ಕೆಂಪು ಮತ್ತು ಮರೂನ್ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಧನುರ್ರಾಶಿಯವರೇ, ನಿಮ್ಮ ರಾಶಿಯ ಸಂಕೇತವೇ ಗುರಿ ನೆಟ್ಟಂತಹ ಬಿಲ್ಲುಗಾರ. ನಿಮ್ಮ ಜ್ಞಾನ ಮತ್ತು ಸತ್ಯವೇ ನಿಮ್ಮ ದೊಡ್ಡದಾದಂತಹ ಶಕ್ತಿ. ಇಂದು ಜನರು ನಿಮ್ಮನ್ನ ಆಲಿಸಬೇಕಪ್ಪ ಅಂದ್ರೆ ನಿಮ್ಮ ಪ್ರತಿಯೊಂದು ನಿರ್ಧಾರ ಮತ್ತು ಮಾತಿನ ಹಿಂದೆ ಒಂದು ದೊಡ್ಡ ಉದ್ದೇಶವಿರಬೇಕಾಗುತ್ತೆ. ಮೇಲ್ಮೈ ಆಲೋಚನೆಗಳನ್ನ ಬದಿಗಿಟ್ಟು ವಿಷಯದ ಆಳಕ್ಕೆ ಇಳಿದು ಮಾತನಾಡಬೇಕಾಗತ್ತೆ. ಧೈರ್ಯದಿಂದ ಸತ್ಯದ ಪರವಾಗಿ ಮತ್ತು ಆತ್ಮವಿಶ್ವಾಸದಿಂದ ನೀವು ಹೆಜ್ಜೆಯನ್ನ ಇಟ್ಟಾಗ ಇಡೀ ಪ್ರಪಂಚವೇ ನಿಮ್ಮ ಮಾತಿಗೆ ತಲೆಬಾಗುವಂತದ್ದಾಗ್ತದೆ. ಗುರಿ ಇಲ್ಲದ ಮಾತು ಶಬ್ದವಾಗಿ ಅಳಿದು ಹೋಗುವಂತದ್ದು. ಉದ್ದೇಶವಿರುವಂತಹ ಮಾತು ಇತಿಹಾಸವನ್ನ ಸೃಷ್ಟಿಸುವಂತದ್ದಾಗದೆ. ಜಗತ್ತು ನಿಮ್ಮ ಶಬ್ದದ ತೀವ್ರತೆಯನ್ನ ನೋಡುವುದಿಲ್ಲ, ನಿಮ್ಮ ಉದ್ದೇಶದ ಆಳವನ್ನ ನೋಡುವಂತದ್ದಾಗದೆ. ಇಂದು ಆರ್ಥಿಕವಾಗಿ ಧನಾತ್ಮಕವಾದಂತಹ ಬದಲಾವಣೆಗಳನ್ನ ಕಾಣುವಂತಹ ದಿನ ನಿಮಗೆ. ಹಳೆಯ ಸಾಲಗಳನ್ನ ತೀರಿಸಲು ಅಥವಾ ಹೊಸ ಆಸ್ತಿ, ಭೂಮಿ ಅಥವಾ ವಾಹನ ಖರೀದಿಯ ಯೋಜನೆಗಳಿಗೆ ಚಾಲನೆಯನ್ನ ನೀಡಲು ಉತ್ತಮವಾದಂತಹ ದಿನ. ಇನ್ನು ದೀರ್ಘಕಾಲದ ಹೂಡಿಕೆಗಳು ಉತ್ತಮ ಲಾಭವನ್ನ ತಂದುಕೊಡುವಂತದ್ದಾಗದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನಿಮ್ಮ ದೂರದೃಷ್ಟಿಯ ಆಲೋಚನೆಗಳು ಕೂಡ ಫಲವನ್ನ ನೀಡುವಂತಹ ದಿನವಾಗುವಂತದ್ದು. ಇನ್ನು ನಿಮ್ಮ ಕುಟುಂಬದಲ್ಲಿ ಮಂಗಳಕರ ವಾತಾವರಣವನ್ನ ನೋಡುವಂತದ್ದಾಗದೆ. ತಂದೆ ಆಗಿರಬಹುದು ಅಥವಾ ಹಿರಿಯರ ಬೆಂಬಲ, ನಿಮ್ಮ ಆಶೀರ್ವಾದವನ್ನ ನಿಮ್ಮ ಮೇಲೆ ಇರುವಂತಹದ್ದನ್ನ ಕಾಣ್ತೀರ. ಇನ್ನು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಯೋಗವು ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಪ್ರೇಮಿಗಳಿಗೆ ತಮ್ಮ ಪ್ರೀತಿಯನ್ನ ಹಿರಿಯರ ಮುಂದೆ ವ್ಯಕ್ತಪಡಿಸಲು ಮತ್ತು ಸಮ್ಮತಿ ಪಡೆಯಲು ಇದು ಸೂಕ್ತವಾಗಿರುವಂತಹ ಸಮಯವಾಗಿರುವಂತದ್ದು. ಇನ್ನು ಧನುರಾಶಿಯವರಿಗೆ ಇಂದು ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಮನ್ನಣೆ ಹೆಚ್ಚಾಗುವಂತದ್ದು. ನಿಮ್ಮ ನಾಯಕತ್ವದ ಗುಣಗಳನ್ನ ಪ್ರದರ್ಶಿಸಲು ಸೂಕ್ತವಾದಂತಹ ಅವಕಾಶವೂ ಕೂಡ ದೊರೆಯುವಂತದ್ದಾಗದೆ. ಶಿಕ್ಷಣ, ಉಪನ್ಯಾಸ, ಕನ್ಸಲ್ಟಿಂಗ್, ಕಾನೂನು ಮತ್ತು ಆಡಳಿತ ರಂಗದಲ್ಲಿ ಏನಾದ್ರೂ ಇದ್ರೆ ಅವರಿಗೆ ಅತ್ಯಂತ ಶುಭವಾದಂತಹ ದಿನ. ವ್ಯಾಪಾರಸ್ಥರಿಗೂ ಕೂಡ ದೂರದ ಪ್ರಯಾಣದಿಂದ ಅಥವಾ ಹೊಸ ಒಪ್ಪಂದಗಳಿಂದ ಲಾಭವಾಗುವಂತಹ ಸನ್ನಿವೇಶಗಳನ್ನ ನೋಡ್ತೀರ. ನಿಮ್ಮ ಮಾತುಗಳು ಮತ್ತು ತೀರ್ಮಾನಗಳು ಕಚೇರಿಯಲ್ಲಿ ಉನ್ನತ ಮಟ್ಟದ ಬೆಂಬಲವನ್ನ ಪಡೆಯುವಂತದ್ದಾಗದೆ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ಆರೋಗ್ಯದಲ್ಲಿ ಈ ದಿನ ನೀವು ಉತ್ತಮವಾದಂತಹ ಆರೋಗ್ಯವನ್ನ ಪಡೆದುಕೊಳ್ಳುವಂತದ್ದಾಗದೆ. ಮಾನಸಿಕ ನೆಮ್ಮದಿ ಹೆಚ್ಚಿರುವಂತದ್ದು. ಆದಾಗ್ಯೂ ರಕ್ತದೊತ್ತಡ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ತೊಂದರೆಗಳನ್ನ ತಪ್ಪಿಸಲು ನೈಸರ್ಗಿಕ ಆಹಾರವನ್ನ ಮತ್ತು ಪ್ರಾಣಾಯಾಮವನ್ನ ಅಭ್ಯಾಸವನ್ನ ಮಾಡಬೇಕಾಗತ್ತೆ. ಇಂದು ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಅಥವಾ ಶಿರ್ಡಿ ಸಾಹಿಬ ಅವರನ್ನ ಸ್ಮರಣೆಯನ್ನ ಮಾಡಿ ಹಳದಿ ಹೂಗಳನ್ನ ಅರ್ಪಿಸಬೇಕಾಗತ್ತೆ ನೀವು. ಇನ್ನು ಸೋಮವಾರದ ಶುಭ ದಿನದಂದು ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಿ ಬಿಲ್ಪತ್ರೆಯನ್ನ ಅರ್ಪಣೆಯನ್ನ ಮಾಡಬೇಕಾಗುತ್ತೆ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ ಕನಿಷ್ಠ 108 ಬಾರಿ ಜಪಿಸುವುದರಿಂದ ಮನಸ್ಸಿನಲ್ಲಿ ಸ್ಪಷ್ಟತೆ ಮತ್ತು ಮಾತುಗಳಲ್ಲಿ ದೃಢತೆಯೂ ಕೂಡ ನಿಮಗೆ ಸಿಗುವಂತದ್ದಾಗದೆ. ಇಂದು ಬಡವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ ಅಥವಾ ಹಳದಿ ಬಣ್ಣದ ಸಿಹಿ ತಿಂಡಿಯನ್ನ ದಾನವಾಗಿ ಮಾಡುವುದು ನಿಮ್ಮ ಜ್ಞಾನ ಮತ್ತು ಗೌರವವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡುವಂತದ್ದಾಗಿದೆ. ಇನ್ನು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣೆಯನ್ನ ಮಾಡುವಂತಹ ಕಾರ್ಯ. ಕೆಲಸದಲ್ಲಿ ಹೆಚ್ಚಿನ ಪ್ರಭಾವ ಅಥವಾ ಸಫಲತೆಗಾಗಿ ಉದಯಿಸುವಂತಹ ಸೂರ್ಯನಿಗೆ ಅಗ್ರ್ಯವನ್ನ ನೀಡಿ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 1 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಮಕರ ರಾಶಿಯವರ ನಿಮ್ಮ ಅತಿ ದೊಡ್ಡ ಬಲವೇ ನಿಮ್ಮ ತಾಳ್ಮೆ ಮತ್ತು ಗಂಭೀರತೆ. ಜಗತ್ತು ಕ್ಷಣಿಕ ಯಶಸ್ಸಿಗಾಗಿ ಓಡುತ್ತಿರುವಾಗ ನೀವು ಶಾಶ್ವತವಾದ ಸಾಮ್ರಾಜ್ಯವನ್ನ ಕಟ್ಟುವಂತಹ
ಮನಸ್ಥಿತಿಯನ್ನ ಹೊಂದಿದವರು. ಜನರು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕಪ್ಪ ಅಂದ್ರೆ ನೀವು ಮಾತುಗಳಿಗಿಂತ ಕಾರ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ನಿಮ್ಮ ಮಾತುಗಳು ನಿಖರ, ಸತ್ಯ ಮತ್ತು ದೃಢತೆಯಿಂದ ಕೂಡಿರಬೇಕಾಗುತ್ತೆ. ನೀವು ಆತ್ಮವಿಶ್ವಾಸದಿಂದ ಮತ್ತು ಗಂಭೀರವಾಗಿ ಮಾತನಾಡಿದಾಗ ಪ್ರತಿಯೊಬ್ಬರು ನಿಮ್ಮ ಅನುಭವಕ್ಕೆ ಮತ್ತು ಆಲೋಚನೆಗೆ ತಲೆಬಾಗಬೇಕಾಗುತ್ತೆ. ಶಿಖರವನ್ನ ತಲುಪುವಂತಹ ಧಾವಂತದಲ್ಲಿ ಸಾಗುವವನಿಗಿಂತ ಪ್ರತಿ ಹೆಜ್ಜೆಯನ್ನ ಭದ್ರವಾಗಿಡುತ್ತಾ ಬೆಟ್ಟದಷ್ಟು ಎತ್ತರ ಬೆಳೆಯುವವನೇ ಕೊನೆಯಲ್ಲಿ ಚರಿತ್ರೆಯನ್ನ ಸೃಷ್ಟಿಸುತ್ತಾನೆ. ನಿಶಬ್ದವಾಗಿ ಕೆಲಸವನ್ನ ಮಾಡಬೇಕಾಗುತ್ತೆ. ನಿಮ್ಮ ಕಠಿಣವಾದಂತಹ ಪರಿಶ್ರಮ ಮತ್ತು ಯಶಸ್ಸೇ ಇಡೀ ಜಗತ್ತು ತಿರುಗಿ ನೋಡುವಂತೆ ನಿಮಗೆ ಸದ್ದನ್ನ ಮಾಡುವಂತದ್ದಾಗ್ತದೆ. ಇಂದು ಆರ್ಥಿಕವಾಗಿ ಅತ್ಯಂತ ಸ್ಥಿರವಾದಂತಹ ಮತ್ತು ಸಕಾರಾತ್ಮಕವಾದಂತಹ ದಿನವಾಗಿರುವಂತದ್ದು. ಸ್ಥಿರಾಸ್ತಿ ಆಗಿರಬಹುದು ಅಥವಾ ಆಸ್ತಿ ಸಂಬಂಧಿಸಿದಂತಹ ವ್ಯವಹಾರಗಳಲ್ಲಿ ಲಾಭದ ಮುನ್ಸೂಚನೆಯು ಕೂಡ ಕಾಣುವಂತದ್ದಾಗ್ತದೆ. ಇನ್ನು ಹಳೆಯ ಬಾಕಿ ವಸೂಲಿಯಾಗಬಹುದಾದಂತಹ ದಿನ. ಶನಿ ದೇವನ ಕೃಪೆಯಿಂದಾಗಿ ದೀರ್ಘಕಾಲದಿಂದ ಹೂಡಿಕೆಗಳಿಗೆ ಯೋಜನೆಯನ್ನ ರೂಪಿಸಲು ಇದು ಸೂಕ್ತವಾಗಿರುವಂತಹ ಸಮಯವೂ ಕೂಡ ಆಗಿದೆ. ಆದರೆ ಬೇರೆಯವರ ಪ್ರಚೋದನೆಗೆ ಒಳಗಾಗಿ ಅಪಾಯಕಾರಿ ಹೂಡಿಕೆಗಳಿಗೆ ಕೈಯನ್ನ ಯಾವುದೇ ಕಾರಣಕ್ಕೂ ಹಾಕುವ ಹಾಗಿಲ್ಲ ನೀವು. ಇನ್ನು ಮಕರ ರಾಶಿಯ ಅಧಿಪತಿ ಶನಿಯ ಪ್ರಭಾವದಿಂದಾಗಿ ನಿಮ್ಮ ಶ್ರಮ ಮತ್ತು ತಾಳ್ಮೆಗೆ ತಕ್ಕಂತಹ ಅತ್ಯುತ್ತಮವಾದಂತಹ ಫಲಿತಾಂಶವೂ ಕೂಡ ನಿಮಗೆ ದೊರೆಯುವಂತದ್ದು. ಮೇಲಾಧಿಕಾರಿಗಳು ನಿಮ್ಮ ದೀರ್ಘಕಾಲದ ಅನುಭವ ಆಗಿರಬಹುದು ಹಾಗೂ ಕಾರ್ಯಕ್ಷಮತೆಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸುವಂತಹ ದಿನವಾಗ್ತದೆ. ಸಭೆಗಳಲ್ಲಿ ಅಥವಾ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಸಂದರ್ಭಗಳಲ್ಲಿ ನಿಮ್ಮ ಮಾತುಗಳಿಗೆ ಅತ್ಯಂತ ಹೆಚ್ಚಿನ ತೂಕವು ಕೂಡ ಸಿಗುವಂತದ್ದಾಗ್ತದೆ. ಇನ್ನು ರಾಜಕೀಯ ಆಗಿರ್ಬೋದು ಅಥವಾ ಆಡಳಿತ ಹಾಗೂ ನಿರ್ವಹಣಾ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಜವಾಬ್ದಾರಿಗಳು ಸಿಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಆರೋಗ್ಯವು ಕೂಡ ಈ ದಿನ ನೀವು ಉತ್ತಮವಾಗಿರುವಂತಹ ಆರೋಗ್ಯವನ್ನ ಕಂಡುಕೊಳ್ತೀರಾ. ಆದರೂ ಕೂಡ ನರಗಳ ದಣಿವು ಅಥವಾ ಮೂಳೆ ಸಂಬಂಧಿಸಿದಂತಹ ಸಮಸ್ಯೆಗಳಿಂದ ಸಣ್ಣ ಪುಟ್ಟ ಕಿರಿಕಿರಿಗಳು ನಿಮಗೆ ಕಾಣಿಸಿಕೊಳ್ಳಬಹುದು. ಬೆಳಗಿನ ವೇಳೆಯಲ್ಲಿ ಲಘು ವ್ಯಾಯಾಮ ಮತ್ತು ಯೋಗಾಭ್ಯಾಸವನ್ನ ಮಾಡುವುದು ನಿಮ್ಮ ಶಕ್ತಿಯನ್ನ ಇಡೀ ದಿನ ಕಾಯ್ದುಕೊಳ್ಳಲು ಸಹಾಯವನ್ನ ಮಾಡುವಂತದ್ದಾಗ್ತದೆ. ಇಂದು ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಬೇಕಾಗತ್ತೆ. ಶಿವಲಿಂಗಕ್ಕೆ ಹಾಲನ್ನಾಗಿರ್ಬೋದು ಅಥವಾ ಜಲದಿಂದಾಗಿ ನೀವು ಅಭಿಷೇಕವನ್ನ ಮಾಡಬೇಕಾಗುತ್ತೆ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಮನಸ್ಸಿಗೆ ದೃಢತೆಯೂ ಕೂಡ ನಿಮಗೆ ಸಿಗುವಂತದ್ದನ್ನ ಕಾಣ್ತೀರ. ಇನ್ನು ಶನಿ ಸ್ತೋತ್ರವನ್ನ ಪಠಣೆಯನ್ನ ಮಾಡುವಂತದ್ದು. ನಿಮ್ಮ ರಾಶಾಧಿಪತಿಯಾದಂತಹ ಶನಿ ದೇವನ ಅನುಗ್ರಹಕ್ಕಾಗಿ ಸಂಜೆ ಶನಿ ಚಾಲಿಸವನ್ನ ಅಥವಾ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಅಂಧರಿಗಾಗಿರ್ಬೋದು ಅಥವಾ ದೀನದಲಿತರಿಗಾಗಿರ್ಬೋದು ಅವರಿಗೆ ಸೇವೆಯನ್ನ ಮಾಡುವಂತದ್ದು ನಿಮ್ಮ ಕೈಲಾದಂತ. ಇಂದು ನಿರಾಶ್ರಿತರಿಗೆ, ಶ್ರಮಿಕರಿಗೆ ಅಥವಾ ಅಂಧರಿಗೆ ಆಹಾರ ಅಥವಾ ಕಪ್ಪು ಎಳ್ಳಿನಿಂದ ಮಾಡಿದಂತಹ ಸಿಹಿ ತಿಂಡಿಯನ್ನ ದಾನವಾಗಿ ಮಾಡುವಂತದ್ದು. ಇದು ನಿಮ್ಮ ಕಾರ್ಯದಲ್ಲಾಗುವಂತಹ ಸಕಲ ವಿಘ್ನಗಳನ್ನ ನಿವಾರಿಸುವಂತಹ ಕಾರ್ಯವನ್ನ ಖಂಡಿತವಾಗಿಯೂ ಮಾಡುತ್ತದೆ. ಶುಭ ಸಂಖ್ಯೆಯಾಗಿ 8 ಮತ್ತು 4 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ನೀಲಿ ಮತ್ತು ಕಪ್ಪು ಬಣ್ಣವನ್ನ ಈ ದಿನ ನೀವು ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಪಡೆದುಕೊಳ್ಳುವಂತದಾಗ್ತದೆ. ಕುಂಭರಾಶಿಯವರ ನಿಮ್ಮ ಮಾತುಗಳಲ್ಲಿ ಗಾಂಭೀರ್ಯವಿದ್ದಾಗ ಪ್ರಪಂಚದ ಕೋಲಾಹಲವು ಶಾಂತವಾಗಿ ನಿಮ್ಮ ಮಾತನ್ನ ಆಲಿಸುತ್ತದೆ. ನಿಜವಾದಂತಹ ಜ್ಞಾನಿ ತನ್ನ ಧ್ವನಿಯನ್ನ ಎತ್ತರಿಸುವುದಿಲ್ಲ, ತನ್ನ ಆಲೋಚನೆ ಎತ್ತರವನ್ನ ಹೆಚ್ಚಿಸುತ್ತಾನೆ. ನಿಮ್ಮ ರಾಶಿಯ ಶಕ್ತಿ ಇರುವುದು ನಿಮ್ಮ ಕ್ರಾಂತಿಕಾರಿ ಆಲೋಚನೆ ಮತ್ತು ಬುದ್ಧಿವಂತಿಕೆಯಲ್ಲಿ. ಆದರೆ ಅನೇಕ ಬಾರಿಗೆ ನಿಮ್ಮ ವಿಚಾರಗಳು ಇತರರಿಗೆ ತಕ್ಷಣ ಅರ್ಥವಾಗದೆ ಹೋಗಬಹುದು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕಪ್ಪ ಅಂದ್ರೆ ನಿಮ್ಮ ಸಂಕಲ್ಪದಲ್ಲಿ ಸ್ಪಷ್ಟತೆ ಇರಬೇಕಾಗುತ್ತೆ. ನೀವು ಮಾತನಾಡುವಂತಹ ಪ್ರತಿಯೊಂದು ಶಬ್ದದ ಹಿಂದೆ ಅನುಭವದ ತೂಕ ಮತ್ತು ಇತರರ ಬಗ್ಗೆ ಕಾಳಜಿ ಇರಬೇಕಾಗುತ್ತೆ. ನೀವು ಆತ್ಮವಿಶ್ವಾಸದಿಂದ, ಶಾಂತವಾಗಿ ಮತ್ತು ಗಾಂಭೀರ್ಯದಿಂದ ಹೆಜ್ಜೆ ಇಟ್ಟಾಗ ಇಡೀ ಸಮಾಜವೇ ನಿಮ್ಮ ಮಾತುಗಳನ್ನ ಶಿರಸಾವಹಿಸಿ ಪಾಲಿಸುವಂತದ್ದಾಗ್ತದೆ. ಇಂದು ಹಣಕಾಸಿನ ಹರಿವು ತೃಪ್ತಿದಾಯಕವಾಗಿರುವಂತದ್ದು. ಆದರೆ ಇಂದು ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಂಡು ಯಾರಿಗೂ ಕೂಡ ದೊಡ್ಡ ಮೊತ್ತದ ಸಾಲವನ್ನ ನೀಡಲು ಹೋಗಬೇಡಿ. ಹಳೆಯ ಹೂಡಿಕೆಗಳು ಅಥವಾ ಬಾಕಿ ಉಳಿದಂತಹ ಹಣ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಭವಿಷ್ಯದ ಆಸ್ತಿ ಅಥವಾ ದೀರ್ಘಕಾಲದ ಹೂಡಿಕೆಗೆ ಸಂಬಂಧಿಸಿದಂತೆ ಸೂಕ್ತವಾದಂತಹ ಯೋಜನೆಯನ್ನ ರೂಪಿಸಲು ಇದು ಸೂಕ್ತವಾಗಿರುವಂತಹ ಸಮಯವಾಗಿರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಹೊಸ ಆಲೋಚನೆಗಳು ಮತ್ತು ಸೃಜನಶೀಲತೆಗೆ ದೊಡ್ಡ ಮನ್ನಣೆಯೂ ಕೂಡ ಸಿಗುವಂತದ್ದನ್ನ ಕಾಣ್ತೀರ. ನೀವು ಕೇವಲ ಕೆಲಸವನ್ನ ಮಾಡುವವರಲ್ಲ, ಹೊಸ ಹಾದಿ ತೋರಿಸುವಂತಹ ನಾಯಕ ಎಂದು ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ಗುರುತಿಸುತ್ತಾರೆ ನಿಮಗೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣ ಅಥವಾ ಹೊಸ ತಂತ್ರಜ್ಞಾನದ ಬಳಕೆಯಿಂದ ಉತ್ತಮವಾದಂತಹ ಲಾಭ ಕಾಯ್ದಿದೆ. ತಾಂತ್ರಿಕ, ಸಾಮಾಜಿಕ ಸೇವೆ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇರುವಂತವರಿಗೆ ಇಂದು ಅತ್ಯಂತ ಶುಭವಾಗಿರುವಂತಹ ದಿನವಾಗಿರುವಂತದ್ದು. ಇನ್ನು ನಿಮ್ಮ ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಗೌರವ ಕೂಡ ಹೆಚ್ಚಾಗುವಂತದ್ದು. ಪ್ರೀತಿಯಲ್ಲಿರುವವರು ತಮ್ಮ ಸಂಗಾತಿಗೆ ಹೊಸ ಭರವಸೆ ಮತ್ತು ಭದ್ರತೆಯನ್ನ ಭಾವನೆಯಾಗಿ ನೀಡುವಂತಹದ್ದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯು ಕೂಡ ಹೆಚ್ಚಾಗುವಂತದ್ದು. ಇನ್ನು ಸಂಜೆ ವೇಳೆಗೆ ಕುಟುಂಬದವರೊಂದಿಗೆ ಗುಣಮಟ್ಟದ ಸಮಯವನ್ನ ಕೂಡ ಕಳೆಯುವಂತಹ ದಿನವಾಗ್ತದೆ. ಇನ್ನು ಆರೋಗ್ಯವು ಕೂಡ ಉತ್ತಮವಾಗಿರುವಂತದ್ದು. ಆದರೆ ನರಗಳ ಸೆಳೆತ ಇರಬಹುದು ಅಥವಾ ಕಾಲು
ನೋವಿನ ಸಮಸ್ಯೆ ಕೂಡ ಕಾಣಿಸಿಕೊಳ್ಳಬಹುದು. ದಿನದ ಆರಂಭದಲ್ಲಿ ಯೋಗವನ್ನ, ಧ್ಯಾನವನ್ನ ಅಥವಾ ಹಗುರವಾದಂತಹ ವಾಕಿಂಗ್ ಮಾಡುವುದರಿಂದ ಇಡೀ ದಿನ ಚೇತೋಪಹಾರಿಯಾಗಿ ಇರಬಹುದಾದಂತಹ ದಿನವಾಗಿದೆ. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದ್ರೆ, ಇಂದು ಮುಂಜಾನೆ ಶಿವಲಿಂಗಕ್ಕೆ ನೀರನ್ನಾಗಿರ್ಬೋದು ಅಥವಾ ಹಾಲಿನಿಂದ ಅಭಿಷೇಕವನ್ನ ಮಾಡುವಂತದ್ದು. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ, ಸರಳವಾದಂತಹ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿಗೆ ಅಪಾರವಾದಂತಹ ಶಾಂತಿ ಮತ್ತು ಮಾತಿಗೆ ಶಕ್ತಿಯನ್ನ ಕೂಡ ನೀಡುವಂತದ್ದಾಗ್ತದೆ. ಇನ್ನ ಶನೇಶ್ವರನ ಕೃಪೆಗಾಗಿ ಇಂದು ಸಾಯಂಕಾಲ ಅರಳಿ ಮರದ ಕೆಳಗೆ ಅಥವಾ ಶಿವನ ಸನ್ನಿಧಿಯಲ್ಲಿ ಎಳ್ಳೆಣ್ಣೆಯ ದೀಪವನ್ನ ಬೆಳಕಬೇಕಾಗುತ್ತೆ. ಇನ್ನ ನೀರ ಸೇವೆಯ ಧರ್ಮವನ್ನ ಮಾಡುವಂತದ್ದು. ಬೇಸಿಗೆ ಎಲ್ಲದಿದ್ದರೂ ಕೂಡ ಇಂದು ಬಾಯಾರಿದಂತಹ ಪ್ರಾಣಿಗಳಿಗೆ ಅಥವಾ ಕಷ್ಟದಲ್ಲಿರುವಂತಹವರಿಗೆ ಕುಡಿಯುವ ನೀರನ್ನ ನೀಡುವುದು ಕುಂಭರಾಶಿಯವರಿಗೆ ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು. ಇನ್ನ ಕಪ್ಪು ಅಥವಾ ನೀಲಿ ಬಣ್ಣದ ಬಳಕೆಯನ್ನು ಅತಿ ಹೆಚ್ಚಾಗಿ ಮಾಡಬೇಕಾಗುತ್ತೆ. ಇಂದು ನೀಲಿ ಆಗಿರಬಹುದು ಅಥವಾ ಕಪ್ಪು ಬಣ್ಣದ ಉಡುಪನ್ನ ಧರಿಸುವುದು ಅಥವಾ ಕಪ್ಪು ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಳ್ಳುವುದು ಕೂಡ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಬೇಕು. ಶುಭ ಬಣ್ಣವಾಗಿ ನೀಲಿ ಮತ್ತು ಬ್ಲೂ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಮೀನರಾಶಿಯವರೇ, ನೀವು ಸ್ವಾಭಾವಿಕವಾಗಿಯೇ ಮೃದು ಸ್ವಭಾವದವರು ಮತ್ತು ಆಳವಾದಂತಹ ಭಾವನೆಗಳನ್ನ ಹೊಂದಿದವರಾಗಿರ್ತೀರ. ಆದ್ರೆ ಅನೇಕ ಬಾರಿಗೆ ನಿಮ್ಮ ಮೃದುತ್ವವನ್ನೇ ಜನರು ದೌರ್ಬಲ್ಯವೆಂದು ಭಾವಿಸಿ ನಿಮ್ಮನ್ನ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಇಂದು ನಿಮ್ಮ ಮೃದುತ್ವವನ್ನೇ ಅಸ್ತ್ರವಾಗಿಸಿಕೊಳ್ಳಿ. ನೀವು ಆಡುವಂತಹ ಪ್ರತಿಯೊಂದು ಮಾತಿನ ಹಿಂದೆಯೂ ಸ್ಪಷ್ಟತೆ ಇರಬೇಕಾಗುತ್ತೆ, ಅನುಭವ ಇರಬೇಕಾಗುತ್ತೆ ಮತ್ತು ಧೈರ್ಯವಿರಬೇಕಾಗುತ್ತೆ. ಯಾರೊಂದಿಗೂ ಗದ್ದಲ ಅಥವಾ ವಾದ ಮಾಡಲು ಹೋಗಬೇಡಿ. ಬದಲಾಗಿ ಸಂಪೂರ್ಣವಾದಂತಹ ಆತ್ಮವಿಶ್ವಾಸದಿಂದ ಕಣ್ಣಲ್ಲಿ ಕಣ್ಣಿಟ್ಟು ಶಾಂತವಾಗಿ ಮಾತನಾಡಬೇಕಾಗುತ್ತೆ. ನಿಮ್ಮ ಆಲೋಚನೆಯಲ್ಲಿ ಸ್ಪಷ್ಟತೆ ಮತ್ತು ಮಾತುಗಳಲ್ಲಿ ದೃಢತೆ ಇದ್ದರೆ ನಿಮ್ಮನ್ನ ಹಗುರವಾಗಿ ಕಂಡವರೇ ನಿಮ್ಮನ್ನ ನೋಡಿ ನಿಂತು ಗೌರವದಿಂದ ಆಲಿಸುವಂತಹ ದಿನಗಳು ಬರ್ತವೆ. ಆಳವಾದಂತಹ ಸಾಗರ ಎಂದಿಗೂ ಕೂಡ ಗದ್ದಲವನ್ನ ಮಾಡುವುದಿಲ್ಲ. ಆದರೆ ಅದರ ಶಕ್ತಿ ಅಪಾರವಾಗಿರುತ್ತದೆ. ನಿಮ್ಮ ಮಾತಿನಲ್ಲಿ ಅನುಕಂಪ ಮತ್ತು ಸತ್ಯವಿದ್ದಾಗ ಜಗತ್ತು ನಿಮ್ಮನ್ನ ನಿರ್ಲಕ್ಷಿಸಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಶಬ್ದದಿಂದ ಅಲ್ಲ, ನಿಮ್ಮ ಮಾತುಗಳ ಹಿಂದಿರುವಂತಹ ಶಾಂತ ದೃಢತೆಯಿಂದ ಜಗತ್ತನ್ನ ಗೆಲ್ಲುವಂತಹ ದಿನ ಬಂದೇ ಬರುವಂತದ್ದಾಗ್ತದೆ. ಇಂದು ಆಗಸ್ಟ್ 3 ಸೋಮವಾರದಂದು ಚಂದ್ರ ಮತ್ತು ಗುರುಗ್ರಹದ ಶುಭ ಪ್ರಭಾವದಿಂದಾಗಿ ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವನ್ನ ನೋಡುವಂತದ್ದಾಗ್ತದೆ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುವಂತದ್ದು. ದಂಪತಿಗಳ ನಡುವೆ ಪರಸ್ಪರ ಅರ್ಥೈಸಿಕೊಳ್ಳುವಿಕೆಯು ಕೂಡ ಹೆಚ್ಚಾಗುವಂತದ್ದು. ಪ್ರೇಮಿಗಳಿಗೆ ತಮ್ಮ ಮನಸ್ಸಿನ ಆಳವಾದಂತಹ ಭಾವನೆಗಳನ್ನ ಹಂಚಿಕೊಳ್ಳುವ ಮತ್ತು ಸಂಬಂಧದಲ್ಲಿ ನಂಬಿಕೆಯನ್ನ ಗಟ್ಟಿಗೊಳಿಸಲು ಇದು ಸುಸಮಯವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ದಿನ ನಿಮಗೆ ಸಾಮಾನ್ಯವಾಗಿರುತ್ತದೆ. ಚರ್ಮದ ಕಿರಿಕಿರಿ ಬರಬಹುದು ಅಥವಾ ದಣಿಯೂ ಕೂಡ ಕಾಣಿಸಿಕೊಳ್ಳಬಹುದು. ಮಾನಸಿಕ ಶಾಂತಿಗಾಗಿ ಮುಂಜಾನೆ ಧ್ಯಾನವನ್ನ ಅಥವಾ ಯೋಗವನ್ನ ಮಾಡುವುದು ತುಂಬಾ ಒಳಿತಾಗಿರುವಂತದ್ದು. ಶರೀರವನ್ನ ಹೈಡ್ರೇಟ್ ಆಗಿಟ್ಟುಕೊಳ್ಳಲು ಸಾಕಷ್ಟು ನೀರನ್ನ ಕೂಡ ಕುಡಿಯಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆಯಂತ ಇರುವಂತಹ ದಿನ. ನಿರೀಕ್ಷಿತ ಮೂಲಗಳಿಂದ ಧನ ಆಗಮನವಾಗಲಿದೆ. ಕುಟುಂಬದ ಅಗತ್ಯಗಳಿಗೆ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಖರ್ಚು ಮಾಡಬೇಕಾಗಬಹುದು. ಆದಾಗ್ಯೂ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಂಡು ಯಾರಿಗೂ ಕೂಡ ದೊಡ್ಡ ಮೊತ್ತದ ಹಣವನ್ನ ಸಹಾಯ ಆಗಿರಬಹುದು ಅಥವಾ ಸಾಲವಾಗಿ ಕೂಡ ನೀಡುವ ಹಾಗಿಲ್ಲ. ನೀವು ಭವಿಷ್ಯದ ಸುರಕ್ಷತೆಗಾಗಿ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಚಿಂತನೆಯನ್ನ ನಡೆಸಬೇಕಾಗಿದೆ. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮನ್ನ ಕಲ್ಪನಾ ಶಕ್ತಿ ಮತ್ತು ಸೃಜನಶೀಲತೆಗೆ ಭಾರಿ ಮನ್ನಣೆಯೂ ಕೂಡ ನಿಮಗೆ ದೊರೆಯುವಂತದ್ದಾಗ್ತದೆ. ಮೇಲಾಧಿಕಾರಿಗಳು ನಿಮ್ಮ ಸಲಹೆಗಳನ್ನ ಆಲಿಸುವಂತಹ ಘಟನೆಗಳು ನಡೀತವೆ. ನಿಮ್ಮ ಶಾಂತ ಹಾಗೂ ಸಹನೆ ತುಂಬಿದಂತಹ ವ್ಯಕ್ತಿತ್ವವು ನಿಮ್ಮ ಕಚೇರಿಯಲ್ಲಿ ವಾತಾವರಣವನ್ನ ತಿಳಿಗೊಳಿಸಲು ನೆರವಾಗ್ತವೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಅಥವಾ ಹೊಸ ಪಾಲುದಾರಿಕೆಗಳಿಂದಾಗಿ ಉತ್ತಮ ಲಾಭ ಸಿಗುವಂತಹ ಯೋಗವು ಕೂಡ ಕಾಣ್ತಾ ಇದೆ. ಶಿಕ್ಷಣ, ಕಲೆ, ಬರವಣಿಗೆ ಮತ್ತು ಸಲಹಾ ಕ್ಷೇತ್ರದಲ್ಲಿ ಇರುವಂತವರಿಗೂ ಕೂಡ ಶುಭ ದಿನವಾಗಿರುವಂತದ್ದು ಇಂದು ಮುಂಜಾನೆ ಶಿವಲಿಂಗಕ್ಕೆ ಜಲವ ಅಥವಾ ಹಾಲಿನ ಅಭಿಷೇಕವನ್ನ ಮಾಡಬೇಕಾಗುತ್ತೆ. ಓಂ ನಮಃ ಶಿವಾಯ ಎಂಬ ಈ ಒಂದು ಸಣ್ಣ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಿದಾಗ ನಿಮ್ಮ ಮನಸ್ಸಿಗೆ ಅಪಾರವಾದಂತಹ ದೃಢತೆ ನಿಮಗೆ ಸಿಗುತ್ತದೆ. ಇನ್ನು ಧನಾತ್ಮಕ ಶಕ್ತಿ ಮತ್ತು ವಾಕ್ ಸಿದ್ಧಿಗಾಗಿ ಇಂದು ನಿಮ್ಮ ಹಣೆಗೆ ಅರಿಶಿನ ಆಗಿರಬಹುದು ಅಥವಾ ಕೇಸರಿಯ ತಿಲಕವನ್ನ ಧರಿಸಿಕೊಳ್ಳಬೇಕಾಗುತ್ತೆ. ಇಂದು ಬಡವರಿಗೆ ಅಥವಾ ಅಗತ್ಯವಿರುವಂತವರಿಗೆ ಬಿಳಿ ಬಣ್ಣದ ಆಹಾರ ಧಾನ್ಯಗಳನ್ನ ದಾನ ಮಾಡುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇನ್ನು ಸಂಜೆ ವೇಳೆಯಲ್ಲಿ ವಿಷ್ಣು ಸಹಸ್ರನಾಮ ಆಲಿಸುವುದರಿಂದ ಅಥವಾ ಪಠಿಸುವುದರಿಂದ ಸಕಲ ಕಾರ್ಯಗಳಲ್ಲೂ ಯಶಸ್ಸು ನಿಮಗೆ ಸಿಗುವಂತದ್ದಾಗದೆ. ಶುಭ ಸಂಖ್ಯೆ 3 ಮತ್ತು 7. ಶುಭ ಬಣ್ಣ ಹಳದಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು.